ಓಂ ಶಾಂತಿ. ಈ ದಿನ ನಾವು ಯೋಗಿ ಜೀವನವನ್ನು ಹೇಗೆ ನಡೆಸುವಂತಹದ್ದು ಈ ಒಂದು ಟಾಪಿಕ್ ಬಗ್ಗೆ ಬಾಬಾರವರ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ಯೋಗಿ ಜೀವನ ಮತ್ತು ಭೋಗಿ ಜೀವನ ಎರಡಿದೆ. ಆದರೆ ಯೋಗಿ ಜೀವನವನ್ನು ನಡೆಸಬೇಕಾ ಇಲ್ಲ ಭೋಗಿ ಜೀವನವನ್ನು ನಡೆಸಬೇಕಾ ಅನ್ನುವಂತಹದ್ದು ನಮ್ಮ ಕೈಯಲ್ಲೇ ಇದೆ. ಭೋಗಿ ಜೀವನ ಅಂದ್ರೇ ಲೋ ವೈಬ್ರೇಷನ್, ಸಫರಿಂಗ್ ಅನ್ನುವಂತಹದ್ದು ಇರುತ್ತೆ ಭೋಗಿ ಜೀವನ ಅಂದರೆ. ಯಾಕೆ ಅಂದರೆ ನಾವು ದೇಹಾಭಿಮಾನದಲ್ಲಿ ಇರ್ತೀವಿ, ಕರ್ಮೇಂದ್ರಿಯಗಳ ಒಂದು ಸ್ಮೃತಿಯಲ್ಲಿ ಇರುವುದರಿಂದ ಏನಾಗುತ್ತೆ, ಅದು ಭೋಗಿ ಜೀವನ ಆಗುತ್ತೆ. ದೇಹದ ಅಭಿಮಾನದಲ್ಲಿ ಇರುವಂತಹದ್ದು ಭೋಗಿ ಜೀವನ. ಅದರಲ್ಲಿ ಸಫರಿಂಗ್ಸ್ ಅನ್ನುವಂಥದ್ದು ಇರುತ್ತೆ ಮತ್ತು ಲೋ ವೈಬ್ರೇಷನ್ಸ್ ಅನ್ನುವಂಥದ್ದು ಇರುತ್ತೆ. ಇದರಲ್ಲಿ ಪ್ರತಿಯೊಂದು ವಿಷಯಕ್ಕೂ ನಾವು ಅಯ್ಯೋ ಅಯ್ಯೋ ಅಂತಲೇ ಹೇಳಬೇಕಾಗತ್ತೆ. ನಾವು ಅರ್ಧಕಲ್ಪದಿಂದ ಈ ಜೀವನವನ್ನೇ ನಡೆಸ್ಕೊಳ್ತಾ ಬಂದ್ವಿ, ಭೋಗಿಸ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಅಲ್ಲ, ಇಲ್ಲಿ ನಿಮಗೆ ಆಪ್ಷನ್ ಇದೆ. ಏನು? ಒಂದು ಭೋಗಿಸುವಂತಹದ್ದು, ಇನ್ನೊಂದು ಯೋಗ ಮಾಡುವಂತಹದ್ದು. ನಮ್ಮ ಒಂದು ದುಃಖ, ಚಿಂತೆ, ಸಫರಿಂಗ್ಸ್ ಎಲ್ಲ ಏನೇನಿದೆ ಅದು ಒಂದು ಭೋಗಿಸಿ ಸಮಾಪ್ತಿ ಮಾಡಿಕೊಳ್ಳುವಂತಹದ್ದು, ಇನ್ನೊಂದು ಯೋಗ ಮಾಡಿ ಸಮಾಪ್ತಿ ಮಾಡಿಕೊಳ್ಳುವಂತಹದ್ದು. ಯೋಗದಿಂದ ಮುಕ್ತಿ ಸಿಗುತ್ತೆ ಇವುಗಳಿಗೆ. ಇಲ್ಲ ಅಂದರೆ ಅವುಗಳನ್ನು ಭೋಗಿಸಿ, ಅಂದರೆ ಶಿಕ್ಷೆ, ಅದು ಆ ಶಿಕ್ಷೆಯನ್ನು ಭೋಗಿಸಿನೇ ನಾವು ಸಮಾಪ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈಗ ನಮಗೆ ಭೋಗಿ ಜೀವನ ಬೇಕಾ ಯೋಗಿ ಜೀವನ ಬೇಕಾ? ಹೊರಗಡೆ ಇರೋರಿಗೆ ಪಾಪ ಆಪ್ಷನ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಗೊತ್ತಿದ್ರೂ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿನೂ ಅವರಲ್ಲಿಲ್ಲ. ಯೋಗ ಮಾಡಿ, ಪರಮಾತ್ಮನನ್ನು ನೆನಪು ಮಾಡಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿರಿ ಅಂದರೂ ಕೂಡ ಇವರೇನೋ ಹೇಳ್ತಾರಲ್ಲ, ಏನೇನೋ ಹೇಳ್ತಿದ್ದಾರೆ ಇವರು. ಇದ್ರ ಕಡೆ ಕೊಡೋಷ್ಟು, ಗಮನ ಕೊಡೋಷ್ಟು ಕೂಡ ಅವರಲ್ಲಿ ಶಕ್ತಿ ಇಲ್ಲ. ಆ ಥರ ಇದ್ದಾರೆ. ಆದರೆ ನಮಗೆಲ್ಲರಿಗೂ ಸಹ ಈಗ ಯೋಗ ಅಂದರೆ ಏನು ಅಂತ ಗೊತ್ತಾಗಿದೆ. ನಾವೆಲ್ಲ ಬಾಬಾರವರ ಮಕ್ಕಳಾಗಿದ್ದೀವಿ. ಬ್ರಾಹ್ಮಣ ಜೀವನವನ್ನು ನಾವು ನಡೆಸ್ತಿದ್ದೀವಿ. ಬ್ರಾಹ್ಮಣ ಜೀವನನೇ ಯೋಗಿ ಜೀವನ ಆಗಿದೆ. ಅದಕ್ಕೆ ಬ್ರಾಹ್ಮಣರು ಅಂದ್ರೇ ಯೋಗಿಗಳು. ಇಲ್ಲಿ ನಾವು ಬರೀ ಅಮೃತ ವೇಳೆ 1 hour ಯೋಗ ಮಾಡಿಬಿಟ್ರೆ ಮಾತ್ರ ನಾವು ಬ್ರಾಹ್ಮಣರಲ್ಲ. ಅಮೃತ ವೇಳೆ 1 hour ಯೋಗ ಮಾಡಿದ ಮಾತ್ರಕ್ಕೆ ನಾವೇನಾಗೋದಿಲ್ಲ, ಬ್ರಾಹ್ಮಣರಾಗೋದಿಲ್ಲ, ಯೋಗಿಗಳಾಗೋದಿಲ್ಲ. ಬೆಳಿಗ್ಗೆ ಇಲ್ಲ ಸಂಜೆ, ಅದು ಗಂಟೆಗಳ ಯೋಗ ಅಲ್ಲ. ನಿರಂತರ ಯೋಗಿ ಜೀವನ ನಡೆಸಬೇಕು, ಗಂಟೆಗಳ ಯೋಗಿ ಜೀವನ ಅಲ್ಲ. ನಾನು ಬೆಳಿಗ್ಗೆ 2 hour ಮಾಡಿದೆ, ಸಂಜೆ 2 hour ಮಾಡಿದೆ, ಗಂಟೆಗಳ ಯೋಗ ಅಲ್ಲ, ನಿರಂತರ ಯೋಗ ಅಂದರೆ ಏನು? ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ ಅಲ್ವಾ? ನಾನು ಯಾರು, ನನ್ನವರು ಯಾರು, ನಾನು ಇಲ್ಲಿಂದ ಬಂದಿದ್ದೀನಿ, ನನ್ನ ಕರ್ತವ್ಯ ಏನು, ನನ್ನ ಗುಣಗಳೇನು, ನನ್ನ ಶಕ್ತಿಗಳೇನು, ನನ್ನ ಸಾಮರ್ಥ್ಯ ಏನು, ನನ್ನ ಕೆಪಾಸಿಟಿ ಏನು, ಎಲ್ಲವೂ ಸಹ ಸ್ಮೃತಿ ಇರುತ್ತೆ. ಇದು ಯೋಗಿ ಜೀವನ. ಭೋಗಿ ಜೀವನದಲ್ಲಿ ಇದೆಲ್ಲ ಇರೋದಿಲ್ಲ. ಬರೀ ದೇಹಾಭಿಮಾನದಲ್ಲಿ, ಹಳೆಯ ಸ್ವಭಾವ ಸಂಸ್ಕಾರಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತೀವಿ ಅಲ್ವಾ? ಏನೇ ಬಂದರೂ ಅದನ್ನು ಭೋಗಿಸ್ಬೇಕಾಗತ್ತೆ, ಅನುಭವಿಸ್ಬೇಕಾಗತ್ತೆ ಅಲ್ವಾ? ಆದರೆ ಇಲ್ಲಿ ನಾವು ಗಂಟೆಗಳ ಯೋಗವನ್ನು, ಗಂಟೆಗಳ ಯೋಗಿ ಜೀವನವನ್ನು ನಾವು ನಡೆಸೋದಕ್ಕೆ ತಯಾರಾಗಿ ಇರಬಾರ್ದು. ನಿರಂತರ ಯೋಗಿಗಳಾಗಬೇಕು.
ಇಲ್ಲಿ ನಮಗೆ ಕೆಲವೊಂದು ಈಗ ಯೋಗಿ ಜೀವನದಲ್ಲಿ ಏನಿರುತ್ತೆ, ಯೋಗಿ ಜೀವನ ಅಂದರೆ ಪ್ರತಿಯೊಂದು ನಮಗೆ ಸ್ಮೃತಿ ಇರುತ್ತೆ. ಡ್ರಾಮಾ ಒಂದು ಮತ್ತು ಡ್ರಾಮಾದ ಒಂದು ರಹಸ್ಯ ನಮಗೆ ತಿಳಿದಿರುತ್ತೆ. ಯಾವುದೂ ಹೊಸದಲ್ಲ, ನಥಿಂಗ್ ನ್ಯೂ ಆಗಿದೆ. ಡ್ರಾಮಾ ಪರ್ಫೆಕ್ಟ್ ಕಲ್ಯಾಣಕಾರಿಯಾಗಿದೆ ಅಲ್ವಾ, ಅಕ್ಯುರೇಟ್ ಆಗಿ ನಡೀತಿದೆ. ನಮಗೆಲ್ಲರಿಗೂ ಸಹ ಗೊತ್ತಿದೆ, ಎಲ್ಲರ ಪಾತ್ರಗಳು ಸಹ ಅಕ್ಯುರೇಟ್ ಆಗಿ ಅವರು ಪಾತ್ರಗಳನ್ನು ಅಭಿನಯಿಸ್ತಿದ್ದಾರೆ. ಎಲ್ಲನೂ ಸಹ ನಮಗೆ ಸ್ಮೃತಿ ಇರುತ್ತೆ. ಮತ್ತು ಏನೇ ನಡೆದ್ರೂ ಕಲ್ಯಾಣಕಾರಿ ಅನ್ನೋ ಒಂದು ಸ್ಮೃತಿ ಇರುತ್ತೆ. ಅದಕ್ಕೆ ವಾ ವಾ ಅನ್ನುವಂಥದ್ದು ಬರುತ್ತೆ. ವಾ ಬಾಬಾ ವಾ, ವಾ ಡ್ರಾಮಾ ವಾ, ಇದೇ ಇರುತ್ತೆ. ಯಾವುದರಲ್ಲಿ? ಯೋಗಿ ಜೀವನದಲ್ಲಿ ನಿರಂತರ ಸ್ಮೃತಿ ಇರುತ್ತೆ. ನಿರಂತರ ಜ್ಞಾನಯುಕ್ತರು ಯೋಗಯುಕ್ತರಾಗಿರ್ತಾರೆ. ಎಲ್ಲಿ ಸ್ಮೃತಿ ಇರುತ್ತೆ ಅಲ್ಲಿ ಜ್ಞಾನ ಇದ್ದೇ ಇರುತ್ತೆ. ಅಲ್ಲಿ ಏನಾಗಿರುತ್ತೆ? ದಿವ್ಯ ಬುದ್ಧಿ ಓಪನ್ನು ಸಹ ಆಗಿರುತ್ತೆ. ಯಾವುದು ಸರಿ ಯಾವುದು ತಪ್ಪು ಎಲ್ಲದನ್ನು ಸಹ ನಾವು ಗುರುತಿಸಬಹುದು. ಅದರ ಒಂದು ಅರಿವಿರುತ್ತೆ. ಏನೇ ಆದರೂ ಕಲ್ಯಾಣಕ್ಕೆ, ಯಾಕಂದರೆ ಸಂಗಮ ಯುಗನೇ ಕಲ್ಯಾಣಕಾರಿ ತಂದೆ ಬಂದಿದ್ದಾರೆ, ಕಲ್ಯಾಣಕಾರಿಗಳನ್ನಾಗಿ ತಯಾರು ಮಾಡ್ತಿದ್ದಾರೆ. ಈ ಸಂಗಮ ಯುಗನೇ ಕಲ್ಯಾಣಕಾರಿ. ಮತ್ತು ಬ್ರಾಹ್ಮಣರಿಗೆ ಕಲ್ಯಾಣನೇ ಹೊರತು ಅಕಲ್ಯಾಣ ಅನ್ನುವಂತಹದ್ದೇ ಇಲ್ಲ. ಬ್ರಾಹ್ಮಣರು ಕಲ್ಯಾಣವನ್ನ ಮಾಡುವಂಥವರು. ಇದರ ಒಂದು ನೆನಪಾರ್ಥವಾಗಿಯೇ ಅರ್ಧಕಲ್ಪದಿಂದ ಮದುವೆ ಮಾಡಿಸ್ಬೇಕಾದ್ರೆ ಏನು ಮಾಡ್ತಾರೆ? ಬ್ರಾಹ್ಮಣರನ್ನೇ ಕರೆಸ್ತಾರೆ ಮದುವೆ ಮಾಡಿಸೋದಕ್ಕೆ. ನಿಜ ತಾನೆ? ಯಾಕೆ? ಅದು ಈ ಸಮಯದ ಒಂದು ನೆನಪಾರ್ಥ. ಇಲ್ಲಿ ನಾವು ಆತ್ಮಗಳು ಕಲ್ಯಾಣಕಾರಿಗಳು, ಸ್ವಯಂ ಕಲ್ಯಾಣವನ್ನ ಇತರರ ಅಂದರೆ ವಿಶ್ವ ಕಲ್ಯಾಣವನ್ನ ಮಾಡುವಂತಹ ಆತ್ಮಗಳು ನಾವು. ಇತರ ಉನ್ನತಿಯನ್ನ ತರುವಂಥವರು, ಸ್ವಯಂ ಉನ್ನತಿ ವಿಶ್ವದ ಉನ್ನತಿಯನ್ನ ಮಾಡುವಂಥವರು. ಅದಕ್ಕೋಸ್ಕರನೇ ಬ್ರಾಹ್ಮಣರಂದ್ರೇ ಕಲ್ಯಾಣಕಾರಿಗಳು. ಕಲ್ಯಾಣಕಾರಿ ತಂದೆ, ಕಲ್ಯಾಣಕಾರಿ ಸಂಗಮಯುಗ, ಕಲ್ಯಾಣಕಾರಿ ಆತ್ಮಗಳು, ಬ್ರಾಹ್ಮಣಾತ್ಮಗಳು, ಶ್ರೇಷ್ಠ ಬ್ರಾಹ್ಮಣಾತ್ಮಗಳು. ಇದರ ಒಂದು ನೆನಪಾರ್ಥವಾಗಿ ಎಲ್ಲೇ ಮದುವೆ ನಡೆದ್ರು, ಏನೇ ಒಂದು ಮಾಡಿದ್ರು ಕೂಡ ಶಾಸ್ತ್ರೋಸ್ತ್ರವಾಗಿ ಏನು ಮಾಡ್ತಾರೆ ಹೇಳಿ? ಬ್ರಾಹ್ಮಣರನ್ನೇ ಕರೆಸ್ತಾರೆ ಅಲ್ವಾ? ಅವ್ರ ಕೈಯಿಂದನೇ ಮದುವೆಯನ್ನ ಮಾಡಿಸ್ತಾರೆ ಕೂಡ. ಇದರ ಒಂದು ಈ ಸಮಯದ ಒಂದು ನೆನಪಾರ್ಥನೆ ಆಗಿದೆ. ಆದ್ದರಿಂದ ಅಕಲ್ಯಾಣ ಅನ್ನುವಂತಹದ್ದೇ ಇಲ್ಲ ಇಲ್ಲಿ. ಹಾಗಾಗಿ ಏನೇ ನಡೆದ್ರು ಇದು ಕಲ್ಯಾಣ. ವಾ 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 ಬಾಬಾ ವಾ, ವಾ ಡ್ರಾಮಾ ವಾ, ಇದೇ ಬರ್ತಿರುತ್ತೆ. ಬಾಬಾನು ಹೇಳಿದಾರಲ್ಲ ಇದರ ಬಗ್ಗೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಸಫರಿಂಗ್ಸ್ ಅನ್ನುವಂಥದ್ದು ಇರೋದಿಲ್ಲ ಇಲ್ಲಿ ಯೋಗಿ ಜೀವನದಲ್ಲಿ. ಇಲ್ಲಿ ಹೈ ವೈಬ್ರೇಷನ್ಸ್ ಅನ್ನುವಂಥದ್ದು ಇರುತ್ತೆ ಯೋಗಿ ಜೀವನ ಅಂದರೆ. ಭೋಗಿ ಜೀವನ ಅಂದರೆ ಲೋ ವೈಬ್ರೇಷನ್ಸ್ ಇರುತ್ತೆ. ಅದು ದೇಹಾಭಿಮಾನ ವಿಕಾರಗಳಿಂದ ಕೂಡಿರುವಂಥದ್ದು. ಯೋಗಿ ಜೀವನ ಅಂದರೆ ಹೈ ವೈಬ್ರೇಷನ್ಸ್ ಅಂದರೆ ಆತ್ಮದ ಗುಣ, ಆತ್ಮದ ಸಂಸ್ಕಾರಗಳು, ಪರಮಾತ್ಮನ ಗುಣ ಶಕ್ತಿಗಳಿಂದ ಕೂಡಿರುವಂಥದ್ದು. ಅದಕ್ಕೇನೆ ಇದು ಹೈ ಲೆವೆಲ್ ವೈಬ್ರೇಷನ್ಸ್ ಅಂತ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಯೋಗಿ ಜೀವನವನ್ನ ನಡೆಸುವಂಥವರು ಮೊದಲಿಗೆ ಬ್ರಹ್ಮ ಮುಹೂರ್ತವನ್ನ ಏನ್ ಮಾಡಬೇಕು? ತಪ್ಪದೆ ಮಾಡಬೇಕು. ಅದು ಇದ್ದೇ ಇರುತ್ತೆ. ಆಯ್ತಾ? ಅಂದ್ರೆ ಯಾವತ್ತೂ ಸಹ ಅಂದ್ರೆ 4 to 5 ಏನಿದೆ, 4 to 5 ಏನಿದೆ, ಇದು ನಾವು ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಆ ಸಮಯಕ್ಕೆ ಏನು ಹೇಳ್ತಾರೆ? ಕ್ರಿಯೇಷನ್ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೇನೆ ಏನ್ ಹೇಳ್ತಾರೆ? ಕ್ರಿಯೇಟರ್ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಅದು ಬ್ರಹ್ಮ ಮುಹೂರ್ತ ಅಂತಂದಾಗ ಅದಕ್ಕೆ ನಾವು ಕ್ರಿಯೇಷನ್ ಅಂದ್ರೆ ಕ್ರಿಯೇಟ್ ಮಾಡುವಂತಹ ಸಮಯ ಅದು. ಅಂದ್ರೆ ಅಮೃತ ವೇಳೆ ನಾವು ಯಾವತ್ತೂ ಸಹ ಅಮೃತ ವೇಳೆ ಸಮಯವನ್ನ ಮಿಸ್ ಮಾಡೋದಿಲ್ಲ ಅನ್ನುವ ಒಂದು ಪ್ರತಿಜ್ಞೆಯನ್ನ ಪ್ರತಿಯೊಬ್ಬರೂ ಸಹ ಮಾಡಬೇಕಾಗತ್ತೆ. ಯಾಕೆಂದ್ರೆ ಹೊಸ ಸಂಸ್ಕಾರದ ಒಂದು ರಚನೆ ಆಗತ್ತೆ ಆ ಸಮಯದಲ್ಲಿ.
ಅಮೃತ ವೇಳೆ ಸಮಯದಲ್ಲಿ. ಅದಕ್ಕೇನೆ ಕ್ರಿಯೇಷನ್ ಅಂತ ಹೇಳುವಂಥದ್ದು. ಅದಕ್ಕೆ ಬ್ರಹ್ಮ ಮುಹೂರ್ತ. ಬ್ರಹ್ಮ ಮುಹೂರ್ತ ಅಂತಂದ್ರೇನು? ಹೊಸ ಸಂಸ್ಕಾರಗಳ ರಚನೆಯಾಗುವ ಒಂದು ಮುಹೂರ್ತದ ಸಮಯ ಅದು. ಯಾವುದು? ಅಮೃತ ವೇಳೆ ಸಮಯ ಆಗಿದೆ. ಯಾವತ್ತೂ ಸಹ ನಾನು ಅಮೃತ ವೇಳೆ ಮಿಸ್ ಮಾಡೋದೇ ಇಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಬೇಕಾಗತ್ತೆ. ಮಿಸ್ ಮಾಡಬಾರ್ದು ಸಹ. ಯಾರಾದರೂ ಮಿಸ್ ಮಾಡ್ತಿದ್ರೂ ಸಹ ಏನು ಮಾಡಬೇಕು? ಈ ಪ್ರತಿಜ್ಞೆಯನ್ನು ಮಾಡಿ, ದೃಢ ಸಂಕಲ್ಪವನ್ನು ಮಾಡಿ ನಾವು ಅಮೃತ ವೇಳೆಯಲ್ಲಿ ನಾವು ಪ್ರಾಪ್ತಿಗಳನ್ನು ಪಡ್ಕೊಳ್ಬೇಕಾಗತ್ತೆ. ಅಂದರೆ ಹೊಸ ಸಂಸ್ಕಾರದ ರಚನೆ ಆಗತ್ತೆ ಆ ಸಮಯದಲ್ಲಿ. ಮತ್ತೆ ಆ ಸಮಯದಲ್ಲಿ ಬಾಬಾ ನಮಗೆ ಆನ್ಸರನ್ನು ಮಾಡ್ತಾರೆ. ನೀವೇನೇ ಕ್ವಶನ್ ಕೇಳಿದ್ರು ಕೂಡ ಬಾಬಾ ನಮಗೆ ಆನ್ಸರನ್ನು ಸಹ ಮಾಡ್ತಾರೆ. ನಾವೇನೇ ಸಲಹೆಗಳನ್ನು ಕೇಳಿದ್ರು ಸಹ ಬಾಬಾ ಆನ್ಸರನ್ನು ಕೊಡ್ತಾರೆ ಆ ಸಮಯದಲ್ಲಿ. ಆ ಸಮಯದಲ್ಲಿ ಬಾಬಾ ರಾಜಿ ಆಗಿರ್ತಾರೆ ಕೂಡ. ಅರ್ಥ ಆಯ್ತಾ? ಎಲ್ಲ ಭಂಡಾರವನ್ನು ತೆರೆದಿಟ್ಬಿಟ್ಟಿರ್ತಾರೆ. ಯಾರು ಎಷ್ಟಾದರೂ ತಗೋಬಹುದು ಅಮೃತ ವೇಳೆ ಸಮಯದಲ್ಲಿ. ಅಷ್ಟು ಬೋಲನಾಥ ಆಗಿರ್ತಾರೆ ಆ ಸಮಯದಲ್ಲಿ. ಆದ್ದರಿಂದ ಏನು ಮಾಡಬೇಕಾಗತ್ತೆ? ಅಮೃತ ವೇಳೆಯನ್ನು ನಾವು ಮಿಸ್ ಮಾಡಬಾರ್ದು. ಅಂದರೆ ಒಂದು ಅಮೃತ ವೇಳೆಯಲ್ಲಿ ನಾವು ಮಾಡುವಂತಹ ಯೋಗ ನಮಗೆಲ್ಲರಿಗೂ ಸಹ ಗೊತ್ತಿದೆ, ಇಡೀ ದಿನಕ್ಕೆ ಶಕ್ತಿಯನ್ನು ಕೊಡುತ್ತೆ ಮತ್ತು ಶಕ್ತಿಶಾಲಿಯಾಗಿ ಬುದ್ಧಿಶಾಲಿಯಾಗಿ ಮಾಡುತ್ತೆ. ಯಾವುದು? ಅಮೃತ ವೇಳೆ ಯೋಗ ಅನ್ನುವಂತಹದ್ದು. ಮತ್ತು ಆ ಸಮಯದಲ್ಲಿ ನೀವೇನಾದರೂ ಪ್ರಯೋಗಗಳು ಸಹ ಮಾಡ್ಬೋದು, ಯೋಗದ ಪ್ರಯೋಗಗಳು. ಈ ಥರ ಒಬ್ಬರು ಅಣ್ಣ ಇದ್ರಂತೆ. ಅವ್ರಿಗೆ ಬ್ರೈನ್ ಟ್ಯೂಮರ್ ಇತ್ತಂತೆ. ಆಯ್ತಲ್ಲ, ಬ್ರೈನ್ ಟ್ಯೂಮರ್ ಇತ್ತಂತೆ. ಗುಲ್ಜಾರ್ ದಾದಿ ಹತ್ರ ಹೋಗಿ ಕೇಳಿದ್ರಂತೆ ಅವರು, ಈ ಥರ ಇದೆ ಅಂತ ಹೇಳಿದಾಗ ಗುಲ್ಜಾರ್ ದಾದಿಯವರು ಒಂದು ಸಲಹೆ ಕೊಟ್ರಂತೆ. ಅಂದರೆ ಬಾಬಾ ಅವ್ರ ಮೂಲಕ ಕೊಟ್ಟಿರುವಂಥದ್ದು, ಗುಲ್ಜಾರ್ ದಾದಿ ಅಂತ ಹೇಳಬಾರ್ದು, ಬಾಬಾ ಅವ್ರ ಮೂಲಕ ವಿಧಿಗಳನ್ನು ತಿಳಿಸಿದ್ದಾರೆ. ಏನು ಅಂತಂದರೆ, ಅಮೃತ ವೇಳೆ 1 hour ಯೋಗ ಮಾಡ್ತಿರಲ್ಲ, ಆ ಯೋಗದ ಸಮಯದಲ್ಲಿ ಒಂದು ವಾಟರ್ ಬಾಟಲ್ ನೀರನ್ನು ಇಟ್ಕೊಂಡು ಯೋಗ ಮಾಡಿದ ಅಂದರೆ ಅದರಲ್ಲೆಲ್ಲ ಶಕ್ತಿಗಳೆಲ್ಲ ತುಂಬಿರುತ್ತೆ ಅಲ್ವಾ. ಯೋಗ ಮಾಡಿ ಮತ್ತೆ ಏನು ಮಾಡಬೇಕು? ಸಂಕಲ್ಪಗಳನ್ನು ಮಾಡಿ. ನನ್ನ ಶರೀರ ನಿರೋಗಿಯಾಗಿದೆ, ಶಕ್ತಿಶಾಲಿಯಾಗಿದೆ, ನಾನು ತುಂಬ ಶಕ್ತಿಶಾಲಿಯಾಗಿದ್ದೀನಿ, ನನ್ನ ಶರೀರನೂ ಸಹ ಶಕ್ತಿಶಾಲಿಯಾಗಿದೆ, ನಿರೋಗಿಯಾಗಿದೆ. ಈ ಥರ ಸಂಕಲ್ಪಗಳಿಂದ ನೀರನ್ನು ಚಾರ್ಜ್ ಮಾಡಿಬಿಟ್ಟು ಏನು ಮಾಡಬೇಕು? ಕುಡಿಬೇಕು. ಸಂಕಲ್ಪಗಳಿಂದ ಚಾರ್ಜ್ ಮಾಡಬೇಕು. ಮತ್ತು ಕುಡಿಯುವಾಗೂ ಅಷ್ಟೇ ನನ್ನ ಶರೀರ ಆರೋಗ್ಯವಾಗಿದೆ ಅಂತ ಹೇಳಿ ನಾವು ಕುಡಿಬೇಕು. ಆಗ ಸಿದ್ಧಿ ಎನ್ನುವಂತಹದ್ದು ಫಿಕ್ಸ್ ಅಂತ ಹೇಳಿದ್ರಂತೆ. ನೀವು ಆ ಟೈಮಲ್ಲಿ ಏನು ಮಾಡಬೇಕು? ಈ ಥರ ಸಂಕಲ್ಪಗಳನ್ನು ಮಾಡಿ ಕುಡೀರಿ. ಎಲ್ಲಿ ವಿಧಿ ಇರುತ್ತೋ ಅಲ್ಲಿ ಸಿದ್ಧಿ ಎನ್ನುವಂಥದ್ದು ಫಿಕ್ಸ್ ಇರುತ್ತೆ. ಆಯಿತಾ? ಅವರು ಆ ಥರ ಮಾಡ್ತಾ ಅದು ಸಮಾಪ್ತಿ ಆಗ್ಬಿಡುತ್ತಂತೆ. ಅಂದರೆ ಪ್ರತಿದಿನ ಅದು ಡೈಲಿ ಅಮೃತ ವೇಳೆ ಆ ಸಮಯದಲ್ಲಿ ನೀರನ್ನು ಮುಂದೆ ಇಟ್ಟು, ಇಲ್ಲ ನೀವು ಯೋಗ ಮಾಡಿದ್ದಾದಮೇಲೆ ಅದಕ್ಕೋಸ್ಕರ ಅಂತಲೇ ಮತ್ತೆ ನೀವು ಯೋಗ ಮಾಡ್ಬೋದು. ಆಯ್ತಲ್ಲ? ಅಂದರೆ ಸಂಕಲ್ಪಗಳ ಮೂಲಕ ಶಕ್ತಿಗಳನ್ನು ತುಂಬಿ, ನಾನು ಆತ್ಮ ಪರಮಾತ್ಮನ ಸಂತಾನ, ಸರ್ವಶಕ್ತಿವಂತನ ಸಂತಾನ, ನಾನು ಮಾಸ್ಟರ್ ಸರ್ವಶಕ್ತಿವಂತನು. ಆಯಿತಾ? ನನ್ನ ಶರೀರ ಆರೋಗ್ಯವಾಗಿದೆ, ನಿರೋಗಿಯಾಗಿದೆ, ಶಕ್ತಿಶಾಲಿಯಾಗಿದೆ ಹೇಳಿ ಆ ಥರ ಬಾಬಾರವರ ಒಂದು ಶಕ್ತಿಗಳನ್ನು ನೀರಲ್ಲಿ ತುಂಬಿ ಮತ್ತು ಕುಡಿಯುವಾಗಲೂ ಅಷ್ಟೇ ಆರೋಗ್ಯ ಅಂದರೆ ಶರೀರದ ಆರೋಗ್ಯ ಚೆನ್ನಾಗಿದೆ, ಶಕ್ತಿಶಾಲಿಯಾಗಿದೆ, ಪವಿತ್ರವಾಗಿದೆ. ಈ ಒಂದು ಸಂಕಲ್ಪಗಳ ಮಾಡ್ತಾ ಕುಡಿಯುವಂಥದ್ದು ಪ್ರತಿದಿನ ಈ ಥರ ಮಾಡ್ತಾ ಹೋದರೆ ನಮ್ಮಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ವಾಸಿ ಆಗ್ತಾ ಹೋಗುತ್ತೆ. ಅಂದರೆ ಅಷ್ಟು ನಾವು ವಿಧಾನದಿಂದನೇ ನಾವು ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ ಆ ಥರ ಅದು ವಾಸಿ ಆಯ್ತಂತೆ. ಇದು ರಿಯಲ್ ಆಗಿ ನಡೆದಿರುವಂಥದ್ದು.
ಆಯ್ತಲ್ಲ. ಹಾಗೇನೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಯದಲ್ಲಿ ನೀವು ನೀರಿಗೆ ಚಾರ್ಜ್ ಮಾಡಿ ನೀವು ಆ ನೀರನ್ನು ಸೇವಿಸೋದ್ರಿಂದ ಏನಾಗುತ್ತೆ, ಅದು ಸಮಾಪ್ತಿ ಆಗತ್ತೆ ಅಂತಲೂ ಸಹ ಬಾಬಾ ಹೇಳ್ತಿದ್ದಾರೆ. ಮತ್ತೆ ಅಮೃತ ವೇಳೆ ಆಯ್ತಾ, ಯೋಗಿ ಜೀವನವನ್ನು ನಡೆಸೋದಕ್ಕೆ ಮೊದಲನೇದೇನು, ಬ್ರಹ್ಮ ಮುಹೂರ್ತ ಮಿಸ್ ಮಾಡಬಾರದು. ಆಯ್ತಲ್ಲ, ಅಮೃತ ವೇಳೆ ಮಿಸ್ ಮಾಡಬಾರದು. ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಮತ್ತೆ ನಮಗೆ ಸಮಯನೇ ಇಲ್ಲ ಅಂತಲೂ ಸಹ ಹೇಳ್ಬಾರ್ದು. ನಾವು ಯೋಗ ಮಾಡೋದಕ್ಕೆ ಸಮಯ ಇಲ್ಲ, ನಮಗೆ ಅಷ್ಟು ಸಮಯ ಇಲ್ಲ, ಇಷ್ಟು ಸಮಯ ಇಲ್ಲ ಅಂತೆಲ್ಲ ಹೇಳಬಾರ್ದು. ಯಾಕೆ ಅಂದರೆ ನಾವು ಅದಕ್ಕೆ ಮಹತ್ವ ನಮಗೆ ಗೊತ್ತಿರೋದಿಲ್ಲ, ಅದರಿಂದ ನಾವು ಸಮಯ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ. ಅಂದರೆ ಅಮೃತ ವೇಳೆಯ ಒಂದು ಸಮಯದ ಒಂದು ಮಹತ್ವ, ಅಲ್ಲಿ ಪ್ರತಿಯೊಂದು ಆ ಸಮಯ ಏನು ಅಂತಂದರೆ ಹೊಸದಾಗಿ ನಾವು ಏನಾದರೂ ಒಂದು ಕ್ರಿಯೇಟ್ ಮಾಡೋದಕ್ಕೆ ಅದೊಂದು ಸಮಯ ಆಗಿರುತ್ತಂತೆ. ಆ ಸಮಯ ಅಷ್ಟು ಶಕ್ತಿಶಾಲಿ ಇರುತ್ತೆ ಆ ಸಮಯ. ಮತ್ತೆ ಮುರುಳಿಯನ್ನ ಕೇಳುವಂಥದ್ದು ಆಯ್ತಲ್ಲ. ಅಂದರೆ ಪ್ರತಿದಿನ ಸೆಂಟರ್ಗೆ ಹೋಗಿ ಆ ದಿನದ ಒಂದು ಸಾಕಾರವಾಣಿಯನ್ನ ಕೇಳಿ, ಪ್ರತಿದಿನ ಸೆಂಟರ್ಗೆ ಹೋಗಿ ಆಯ್ತಾ. ಅಂದರೆ ಪ್ರತಿದಿನ ಸಂಘಟನೆಯಲ್ಲಿ ಈ ವೈಬ್ರೇಷನ್ನಲ್ಲಿ ಬಾಬಾರವರ ಮನೆಯಲ್ಲಿ ಮುರುಳಿ ಕೇಳೋದ್ರಿಂದ ತುಂಬ ಎಫೆಕ್ಟ್ ಅನ್ನುವಂತಹದ್ದಿರುತ್ತೆ ಅದರಲ್ಲಿ, ಸಂಘಟನೆಯಲ್ಲಿ ಆಯ್ತಲ್ಲ. ನಾವು ಈಶ್ವರಿಯ ವಿದ್ಯಾರ್ಥಿಯಾಗಿ ಕೇಳೋದ್ರಿಂದ ಕೆಲವರಿಗೆ ಹೋಗೋದಕ್ಕಾಗೋದಿಲ್ಲ ಅಂಥವರು ಓಕೆ. ಅಂದರೆ ಕೊರೋನಾ ಟೈಮಲ್ಲಿ ಯಾವ ರೀತಿ ಇತ್ತು, ಎಲ್ಲನೂ ಸಹ ಕ್ಲೋಸ್ ಆಗಿತ್ತು, ಮನೆಯಲ್ಲೇ ಎಲ್ಲನೂ ಸಹ ಇತ್ತು. ಈಗ ಹೋಗೋದಕ್ಕೆ ಬರೋದಕ್ಕೆಲ್ಲ ಇರುತ್ತಲ್ವ, ಹಾಗಾಗಿ ಹೋಗಿ ಸೆಂಟ್ರಲ್ಲೇನೆ ನಾವು ಮುರುಳಿಯನ್ನು ಕೇಳಿ ಬರಬೇಕು. ಆಗದೇ ಇದ್ದವರು ಮನೆಯಲ್ಲಿ, ಅಂದರೆ ಕೆಲವರಿಗೆ ತುಂಬ ಬಂಧನಗಳು, ಹೋಗೋದಕ್ಕಾಗದೇ ಇರೋವಂಥ ಪರಿಸ್ಥಿತಿಗಳಿರುತ್ತೆ, ಅಂಥವ್ರು ಮನೆಯಲ್ಲೇ ಕೇಳ್ತಾ ಬಾಬಾರವ್ರ ಹತ್ರ ನಾವು ಅಪ್ಲಿಕೇಶನ್ ಹಾಕಿದ್ರೆ ಅದು ಸಹ ಬಂಧನ ಬೇಗ ಬಿಡಿಸ್ಬಿಡ್ತಾರೆ ಬಾಬಾ ಆಯ್ತಲ್ಲ. ಅದು ಕೇಳೋದು ತುಂಬ ಒಳ್ಳೆಯದು ಕೂಡ. ಸೆಂಟರಲ್ಲಿ ಹೋಗಿ ನಾವು ಸಂಘಟನೆಯಲ್ಲಿ ಈಶ್ವರಿಯ ವಿದ್ಯಾರ್ಥಿಯಾಗಿ ಮುರುಳಿಯನ್ನು ಕೇಳುವಂತಹದ್ದು. ಮತ್ತೆ ಏನು ಮಾಡಬೇಕು, ಸಾತ್ವಿಕ ಭೋಜನ ಅಂದರೆ ಬ್ರಹ್ಮ ಭೋಜನವನ್ನು ತಯಾರು ಮಾಡಬೇಕು. ಇದು ಮೂರನೇದು. ಮುರುಳಿ ಕೇಳಬೇಕು, ಸೆಕೆಂಡು, ಫಸ್ಟ್ನೇದು ಯಾವುದು, ಬ್ರಹ್ಮ ಮುಹೂರ್ತ, ಎರಡನೇದು ಮುರುಳಿ ಕೇಳುವಂತಹದ್ದು. ಅದು ನೋಡಿ, ನೀವೆಷ್ಟು ಮುರುಳಿಗಳನ್ನು ಕೇಳ್ತಿರ್ತೀರಲ್ಲ, ಎಷ್ಟು ಅಲ್ಲಿ ವೈಬ್ರೇಷನ್ ಅನ್ನುವಂಥದ್ದು ಹೋಗ್ತಿರುತ್ತೆ. ಮುರುಳಿಯಲ್ಲಿ ವೈಬ್ರೇಷನ್ ಇರುತ್ತೆ. ಅದು ಯಾಕೆ ಅಂದರೆ ಕೇವಲ ಒಂದು ಬರೀ ವರ್ಡ್ಸ್ ಅಲ್ಲ, ಅದು ಶಕ್ತಿಶಾಲಿ ಮಹಾವಾಕ್ಯಗಳು, ಸರ್ವಶಕ್ತಿವಂತನ ಮಹಾವಾಕ್ಯಗಳದು. ಅಂದರೆ ಭಗವಾನು ವಾಚ ಆಗಿದೆ, ಅದು ಶಿವ ಭಗವಾನು ವಾಚ ಆಗಿದೆ. ಆದ್ದರಿಂದ ಆ ಮುರುಳಿ ಎನ್ನುವಂಥ ಒಂದೊಂದು ವರ್ಡಲ್ಲೂ ಹೈ ವೈಬ್ರೇಷನ್ ಇರುತ್ತೆ. ಅದನ್ನು ನೀವು ಆತ್ಮ ಅನ್ನೋ ಸ್ಮೃತಿಯಲ್ಲಿ, ಈಶ್ವರಿ ವಿದ್ಯಾರ್ಥಿ ಅನ್ನೋ ಸ್ಮೃತಿಯಲ್ಲಿ, ತಂದೆ ಶಿಕ್ಷಕನಾಗಿ ನಮಗೆ ಓದಿಸ್ತಿದ್ದಾರೆ ಅನ್ನೋ ಸ್ಮೃತಿಯಲ್ಲಿ ನೀವು ಕೇಳಿದಾಗ ಅದು ಹೋಯಿತು ಅಂದರೆ ಅದು ಜ್ಞಾನದ ಖಜಾನೆ ಅನ್ನುವಂತಹದ್ದು ತುಂಬುತ್ತೆ, ವ್ಯರ್ಥ ಅನ್ನುವಂಥದ್ದು ಸಮಾಪ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ. ಮುರುಳಿಗೆ ಅಷ್ಟು ಮಹತ್ವನೂ ಸಹ ಇದೆ. ಮುರುಳಿ ಅವ್ಯಕ್ತವಾಣಿ ಮತ್ತು ಸಾಕಾರವಾಣಿ ಎರಡನ್ನೂ ಸಹ ನಾವೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಅದರಲ್ಲಿ ತುಂಬ ಈ ವೈಬ್ರೇಷನ್ ಇರುತ್ತೆ. ನಿಮಗೆ ಎಷ್ಟೇ ವ್ಯರ್ಥ ನಡೀತಿರಲಿ, ನೀವು ಮುರುಳಿ ಓದ್ಬಿಡಿ, ವ್ಯರ್ಥ ಸಮಾಪ್ತಿ ಆಗುತ್ತೆ. ಸ್ಮೃತಿ ಸ್ಥಿತಿಯಲ್ಲಿ ಕೂತು ಮುರುಳಿ ಓದಿ, ಆಗ ವ್ಯರ್ಥ ಸಮಾಪ್ತಿ ಆಗುತ್ತೆ. ಅನುಭವ ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ ಕೂಡ. ಆದ್ದರಿಂದ ಮುರುಳಿಯನ್ನು ಮಿಸ್ ಮಾಡಬಾರ್ದು ಆಯ್ತಲ್ಲ. ಮತ್ತೆ ಮೂರನೇದು ಬ್ರಹ್ಮ ಭೋಜನ ಅಂದರೆ ಸಾತ್ವಿಕ ಭೋಜನವನ್ನು ಸೇವನೆ ಮಾಡುವಂಥದ್ದು. ಯೋಗಿ ಜೀವನವನ್ನು ನಡೆಸಬೇಕು ಅಂತಂದರೆ ಆಯ್ತಲ್ಲ. ಯೋಗಿ ಜೀವನವನ್ನು ನಡೆಸಬೇಕು ಅಂತಂದರೆ ಏನು ಮಾಡಬೇಕು, ಸಾತ್ವಿಕ ಭೋಜನ, ಬ್ರಹ್ಮ ಭೋಜನ. ಅದಕ್ಕೂ ಸಹ ಬಾಬಾ ತಿಳಿಸಿದ್ದಾರೆ, ಭೋಗವನ್ನು ಯಾವ ರೀತಿ ತಯಾರು ಮಾಡೋದು, ಭೋಜನವನ್ನು ಯಾವ ರೀತಿ ಸ್ಮೃತಿಯಲ್ಲಿ ತಯಾರು ಮಾಡೋದು ಅಂತ ಆಲ್ರೆಡಿ ಲಾಸ್ಟ್ ಕ್ಲಾಸ್ಗಳಲ್ಲಿ ಬಾಬಾ ತಿಳಿಸಿದ್ದಾರೆ ನಿಮಗೆ ಅಲ್ವಾ. ತಯಾರು ಮಾಡುವಾಗೂ ಯೋಗಯುಕ್ತವಾಗಿ ತಯಾರು ಮಾಡಬೇಕು. ಅದನ್ನು ನಾವು ತಿನ್ನೋವಾಗೂ ಸಹ ಭೋಜನವನ್ನು, ಪ್ರಸಾದವನ್ನು ನಾವು ಸ್ಮೃತಿಯಲ್ಲೇ ತಿನ್ನಬೇಕಾಗತ್ತೆ ಆಯ್ತಲ್ಲ. ಮತ್ತು ಸಾತ್ವಿಕವಾಗಿರಬೇಕು. ಅದು ಅಂದರೆ ಅದು ನಾವು ಯಾವುದೇ ಒಂದು ಪದಾರ್ಥವನ್ನು, ಅಂದರೆ ನಾನ್ ವೆಜ್ಜು, ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಬಿಟ್ಟು ಆಯ್ತಲ್ಲ. ಮತ್ತು ನಾವು ಏನು ತಿಂತೀವಿ ಅದರಲ್ಲಿ ಸತೋಗುಣಗಳ ಒಂದು
ಅಂಶ ಇರಬೇಕಲ್ಲಿ. ಶಾಂತಿ, ಪ್ರೀತಿ, ಸುಖ, ಆನಂದ, ಇದನ್ನೇ ಸಾತ್ವಿಕ ಅಂತ ಹೇಳುವಂಥದ್ದು. ನೀವು ತರಕಾರಿ, ಹಣ್ಣು, ಸೊಪ್ಪು, ರೈಸು, ಮುದ್ದೆ, ನೀವೇನೇ ತಿಂದ್ರು, ರೊಟ್ಟಿ, ಚಪಾತಿ ಏನೇ ತಿಂದ್ರೂ ಸಹ ಅದರಲ್ಲಿ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತಾ ಅದರಲ್ಲಿ ಸತೋ ಗುಣಗಳ ಒಂದು ಸ್ಮೃತಿಯಲ್ಲಿ ನೀವು ತಿಂದಾಗ ಅದು ಸಾತ್ವಿಕವಾಗಿ ಇರುತ್ತೆ, ಶಕ್ತಿಶಾಲಿಯಾಗಿ ಇರುತ್ತೆ. ಪ್ರಿಪೇರ್ ಮಾಡುವಾಗ ತಿನ್ನುವಾಗೂ ಸಹ ಯೋಗ ಇರಬೇಕು. ಮತ್ತೆ ಟಿವಿ ನೋಡಿಕೊಂಡು, ಫೋನ್ ನೋಡಿಕೊಂಡು ಮಾಡುವಂತಹದ್ದಲ್ಲ. ಟಿವಿ ನೋಡಿಕೊಂಡು ಅಡುಗೆಯನ್ನು ಅಂದರೆ ಭೋಜನವನ್ನು ತಯಾರು ಮಾಡುವಂಥದ್ದು, ಮತ್ತೆ ತಿನ್ಕೊಂಡು ಫೋನ್ ನೋಡಿಕೊಂಡು ಕೂಡ ತಿನ್ಕೊಂಡು ಫೋನ್ ನೋಡ್ತಿರ್ತಾರೆ, ಅಡುಗೆ ಮಾಡುವಾಗೂ ಫೋನ್ ನೋಡ್ತಿರ್ತಾರೆ. ಇವೆಲ್ಲ ಇಲ್ಲ. ಸ್ಮೃತಿಯಲ್ಲಿ ಇರ್ತಾ ತುಂಬ ಶಕ್ತಿಶಾಲಿಯಾಗಿ, ತುಂಬ ಪ್ರೀತಿಯಿಂದ, ಭಾವನೆಯಿಂದ ಏನು ಮಾಡಬೇಕಾಗತ್ತೆ, ತಯಾರು ಮಾಡಬೇಕಾಗತ್ತೆ. ಹೇಗೆ ತಯಾರು ಮಾಡೋದು ಅನ್ನೋದು ಕೂಡ ಲಾಸ್ಟ್ ಕ್ಲಾಸಲ್ಲಿ ಬಾಬಾ ತಿಳಿಸಿದ್ದಾರೆ. ಭೋಗವನ್ನು ಹೇಗೆ ಅರ್ಪಿಸುವಂಥದ್ದು ಅನ್ನೋದು ಕ್ಲಾಸಲ್ಲಿ ಬಾಬಾ ತಿಳಿಸಿದ್ದಾರೆ. ಆಯ್ತಲ್ಲ. ಮತ್ತೆ ಇದು ಬ್ರಹ್ಮ ಭೋಜನ. ಮತ್ತೆ ನೆಕ್ಸ್ಟ್ ಒನ್ ಯಾವುದು? ಕರ್ಮಯೋಗಿ ಆಗಬೇಕು. ಕರ್ಮ ಸನ್ಯಾಸಿಗಳಲ್ಲ, ನಾವು ಕರ್ಮ ಯೋಗಿಗಳಾಗಿದ್ದೀವಿ ಅಲ್ವಾ. ನಾವು ಕರ್ಮ ಕ್ಷೇತ್ರದಲ್ಲಿ ಇದ್ದೀವಿ ಅಂದಾಗ ನಾವಿಲ್ಲಿ ಕರ್ಮ ಮಾಡಲೇಬೇಕು. ನಿಂತರೂ ಕರ್ಮನೆ, ಕೂತ್ರು ಕರ್ಮನೆ, ನೋಡಿದ್ರು ಕರ್ಮನೆ ಅಲ್ವಾ. ಪ್ರತಿಯೊಂದು ಕರ್ಮನೆ. ಇಲ್ಲಿ ನಾವು ಕರ್ಮಯೋಗಿ ಆಗಿರಬೇಕು. ಇಲ್ಲಿ ನಾವು ಪ್ರತಿಯೊಂದು ಕರ್ಮವನ್ನ ಮಾಡುವಾಗ ಏನು ಮಾಡಬೇಕು? ನಾವು ಕರ್ಮಯೋಗಿಯಾಗಿ ಮಾಡಬೇಕು. ಯಾವುದೇ ಒಂದು ಅಂದರೆ ನಾವು ಏನೇ ಒಂದು ಕರ್ಮ ಮಾಡಿದ್ರೂ ಕೂಡ ಅಲ್ಲಿ ಶಾಂತಿಯಿಂದ ಕೂಡಿರುವ ಕರ್ಮ ಇರಬೇಕು, ಸನ್ಮಾನದಿಂದ ಕೂಡಿರುವ ಕರ್ಮ ಇರಬೇಕು, ಸಹಯೋಗ ಮತ್ತು ಧ್ಯಾನ. ಶಾಂತಿ, ಸನ್ಮಾನ, ಸಹಯೋಗ, ಧ್ಯಾನ ಆಯ್ತಲ್ಲ. ಇವುಗಳಿಂದ ಕೂಡಿರುವಂತಹ ಕರ್ಮಗಳಾಗಿರಬೇಕು ನಾವು ಮಾಡುವಂಥ ಕರ್ಮಗಳು ಅಲ್ವಾ. ನಾವೇನು ಕರ್ಮಯೋಗ ಅಂದರೆ ನಾವೇನೇ ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ಮೃತಿಯಲ್ಲಿದ್ದು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಬಟ್ ನಾವು ಅಲ್ಲಿ ಯಾವುದನ್ನು ಬೆರೆಸಬಾರ್ದು? ನಾವು ಚಿಂತೆ ಅಂತೆ, ಕೋಪ, ಅವು ಯಾವುದನ್ನು ಬೆರೆಸಬಾರ್ದು. ಈರ್ಷೆ, ದ್ವೇಷ, ಇದ್ಯಾವುದು ಬೆರೆಸಬಾರ್ದಲ್ಲಿ. ಅಲ್ಲಿ ಶಾಂತಿಯುತವಾಗಿ, ಸನ್ಮಾನ ಯುತವಂದ್ರೆ ಗೌರವ ಕೊಡುವಂಥವರಾಗಿ, ಮತ್ತೆ ಸಹಯೋಗಿಗಳಾಗಿ, ಧ್ಯಾನದಿಂದ ನಾವೇನು ಮಾಡಬೇಕಾಗತ್ತೆ? ಪ್ರತಿಯೊಂದು ಕರ್ಮವನ್ನು ಮಾಡಬೇಕಾಗತ್ತೆ. ಪ್ರೀತಿಯಿಂದ ಪ್ರತಿಯೊಂದು ಕರ್ಮವನ್ನು ನಾವು ಮಾಡಬೇಕಾಗತ್ತೆ. ಆಯ್ತಲ್ಲ. ಇದು ಕರ್ಮಯೋಗಿ. ಯೋಗಿ ಜೀವನವನ್ನು ನಡೆಸೋದಕ್ಕೆ ಇದು ಒಂದು ಪಾಯಿಂಟ್. ಕರ್ಮಯೋಗಿ ಆಗಿರಬೇಕು. ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಅಲ್ಲಿ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಮಾಡಿಸುವಂಥವರ ಸ್ಮೃತಿ, ನಾವು ನಿಮಿತ್ತವಾಗಿ ಮಾಡ್ತಿದ್ದೀವಿ ಅನ್ನೋದರ ಒಂದು ಸ್ಮೃತಿ. ನಾನು ಕೇವಲ ಏನಾಗಿದ್ದೀನಿ? ಇನ್ಸ್ಟ್ರೂಮೆಂಟ್ ಆಗಿದ್ದೀನಿ. ಇದು ಒಂದು ಸ್ಮೃತಿ ಇರಬೇಕು. ನಾನು ಕೇವಲ ನಿಮಿತ್ತ, ಮಾಡಿಸುವಂಥವ್ರು ಭಗವಂತ ಆಗಿದ್ದಾರೆ, ಪರಮಾತ್ಮ ಆಗಿದ್ದಾರೆ. ನಾನು ಕೇವಲ ಇನ್ಸ್ಟ್ರೂಮೆಂಟ್ ಆಗಿದ್ದೀನಿ, ನಿಮಿತ್ತ ಆಗಿದ್ದೀನಿ. ಈ ಸ್ಮೃತಿಯಲ್ಲಿ ಮಾಡುವಂಥವರಾಗಿರಬೇಕು. ಆಗ ಏನಿರುತ್ತೆ? ಅಲ್ಲಿ ಆ ಒಂದು ಕರ್ಮದ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಅದಕ್ಕೆ ಅತೀತನೂ ಆಗಿರ್ತೀವಿ, ಮತ್ತೆ ಅಷ್ಟೇ ಪ್ರಿಯವಾಗೂ ಇರ್ತೀವಿ. ಮತ್ತೆ ಅಲ್ಲಿ ಶಾಂತಿ, ಪ್ರೀತಿ, ಸಹಯೋಗ ಎಲ್ಲದರಿಂದನೂ ಕೂಡಿದ್ದಾಗಿರುತ್ತೆ ಅಲ್ಲಿ. ಆಯ್ತಲ್ಲ. ಇದು ಮತ್ತೆ ನೆಕ್ಸ್ಟ್ ಒನ್ ಏನು? ಯೋಗ ನಿದ್ರೆ. ಯೋಗ ನಿದ್ರೆ ಅಂದರೆ ನಾವು ನಿದ್ದೆ ಮಾಡ್ತೀವಿ. ಮಧ್ಯಾಹ್ನ ಟೈಮು ನಿದ್ದೆ ಮಾಡ್ತೀವಿ, ನೈಟು ನಿದ್ದೆ ಮಾಡ್ತೀವಿ ಅಲ್ವಾ. ಅಮೃತ ವೇಳೆ ಎದ್ದಿರ್ತೀವಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡ್ತೀವಿ ಅಲ್ವಾ. ಅಮೃತ ವೇಳೆ ಎದ್ದಿರ್ತೀವಿ ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಎಲ್ಲ ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ, ಆ ಥರನೂ ಇರ್ತಾರೆ. ಆದರೆ ಯೋಗ ನಿದ್ದೆ ಯೋಗದಿಂದ ಕೂಡಿರಬೇಕು. ಅಂದರೆ ಸ್ಮೃತಿಯಿಂದ ಕೂಡಿರಬೇಕು. ನಾನು ಯಾರು, ನನ್ನವರು ಯಾರು ಅನ್ನೋ ಒಂದು ಸ್ಮೃತಿ, ಮತ್ತೆ ನಾನು ಪರಂಧಾಮದಲ್ಲಿದ್ದೀನಿ. ಅರ್ಥ ಆಯ್ತಲ್ಲ. ನಾನು ಪರಂಧಾಮದಲ್ಲಿ, ತಂದೆಯ ಸಮೀಪದಲ್ಲಿ, ಅವರ ಹತ್ತಿರದಲ್ಲಿ ಮಲಗಿದ್ದೀನಿ. ನಾನು ಪರಂಧಾಮದಲ್ಲಿ ಮಲಗಬೇಕು ನಾವು. ಆಯ್ತಲ್ಲ. ಅಂದರೆ ಮಲಗೋದು ಅಂತಂದ್ರೆ ಏನು? ತಂದೆಯ ಸ್ಮೃತಿಯಲ್ಲಿ ಪರಂಧಾಮದಲ್ಲಿ ಸ್ಥಿತರಾಗ್ಬಿಡುವಂತಹದ್ದು. ಇದನ್ನ ನಾವು ಯೋಗ ನಿದ್ರೆ ಅಂತ. ಇನ್ನು ಮಧ್ಯಾಹ್ನ ರೆಸ್ಟ್ ಮಾಡುವಾಗೂ ಅಷ್ಟೇನೆ. ನೀವು ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋ ಥರನೇ ಇರ್ತೀರ. ಆದರೆ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ಪರಮಾತ್ಮನ ನೆನಪು ಮಾಡ್ಕೊಳ್ತಾನೆ ಇರಿ. ನಿದ್ದೆ ಮಾಡ್ದಂಗೂ ಇರುತ್ತೆ, ಯೋಗ ಆದಂಗೂ ಇರುತ್ತೆ ಅದು. ಮತ್ತು ನೀವು ಎದ್ದೇಳಿ ಎಷ್ಟು ಮೈಂಡ್ ಫ್ರೆಶ್ ಇರುತ್ತೆ. ಎಲ್ಲ ಒಂದು
ಹಗುರತೆಯ ಒಂದು ಅನುಭವ ಆಗುತ್ತೆ ನಿಮ್ಗಾಗ. ಅದನ್ನೇ ನಾವು ಯೋಗ ನಿದ್ರೆ ಅಂತ ಹೇಳೋವಂಥದ್ದು. ಮಧ್ಯಾಹ್ನ ಟೈಮು ಟ್ರೈ ಮಾಡಿ ನೋಡಿ ಆಯಿತಾ. ಎಷ್ಟೋ ನೀವು ಕೆಲಸ ಕಾರ್ಯ ಅವೆಲ್ಲವನ್ನು ನೀವು ಕರ್ಮಯೋಗಿಯಾಗಿ ನೀವು ಮಾಡಿದ್ರು ಕೂಡ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಸ್ಮೃತಿ ಇಲ್ಲದೆ ನೀವು ಕೆಲಸ ಕಾರ್ಯಗಳು ಹಂಗೆ ಮಾಡಿಬಿಟ್ಟಿರ್ತೀರ, ದೇಹಾಭಿಮಾನದಲ್ಲಿ ಸುಸ್ತು ಅಂತೇಳಿ ಬಂದು ಮಲಗಿಬಿಡ್ತೀರ ಆಯ್ತಲ್ಲ. ರೆಸ್ಟ್ ಮಾಡಬೇಕು ಅಂತೇಳಿ ಮಲಗ್ತೀರ. ಆ ಸಮಯದಲ್ಲಿ ಆತ್ಮದ ಸ್ಮೃತಿಯಲ್ಲಿರ್ತಾ, ಪರಮಾತ್ಮನ ಸ್ಮೃತಿಯಲ್ಲಿರ್ತಾ, ಪರಂಧಾಮದಲ್ಲಿ ಇದ್ದೀನಿ ನಾನು, ಅವರಿಂದ ಗುಣಗಳ ಒಂದು ಅನುಭವವನ್ನು ನಾನು ಮಾಡ್ಕೊಳ್ತಿದ್ದೀನಿ, ಶಕ್ತಿಗಳ ಅನುಭವವನ್ನು ನಾನು ಮಾಡ್ಕೊಳ್ತಿದ್ದೀನಿ. ಆಗ ಯಾವ ರೀತಿ ಇರುತ್ತೆ ಅಂದರೆ ನಿದ್ದೆ ಮಾಡ್ದಂಗೂ ಇರುತ್ತೆ ಮತ್ತು ಯೋಗ ಮಾಡ್ದಂಗೂ ಇರುತ್ತೆ ಆಯ್ತಲ್ಲ. ಮತ್ತು ಎದ್ದ ತಕ್ಷಣ ಎಷ್ಟೋ ನಿದ್ದೆ ಆಗಿದೆ ಅನ್ನೋ ಥರ ರಿಫ್ರೆಶ್ಮೆಂಟ್ ಅನ್ನೋವಂಥದ್ದು ಆಗುತ್ತೆ ಕೂಡ. ಆ ಥರನೂ ಸಹ ನಾವು ಮಾಡ್ಬೋದು. ಮತ್ತು ನೈಟ್ ಏನು ಮಾಡಬೇಕು, ಮಲಗೋಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಯಾವುದೇ ಫೋನು ಟಿ ವಿಯನ್ನು ನೋಡಬಾರದು ಆಯ್ತಲ್ಲ. ಯೋಗ ನಿದ್ರೆ ಮಾಡಬೇಕು ಅಂತಂದರೆ ಏನು ಮಾಡಬಾರ್ದು, ನೈಟು 1 ಗಂಟೆ ಮುಂಚೆ ಇಲ್ಲ 2 ಗಂಟೆ ಮುಂಚೆ ಏನು ಮಾಡಬಾರ್ದು, ಯಾವುದೇ ಟಿ ವಿ ಫೋನು ಬೇರೆ ವ್ಯರ್ಥ ಅದ್ಯಾವುದು ಮಾತಾಡಬಾರ್ದು. ಯಾಕೆಂದರೆ ನಾವು ಅದೇ ಸಂಕಲ್ಪಗಳನ್ನು ಮಾಡಿ ಮಲಗಿರ್ತೀವಲ್ಲ, ಅವೇ ಇರುತ್ತಲ್ಲ, ಅದಕ್ಕೆ ತಕ್ಕ ಹಾಗೇ ಕನಸುಗಳು ಬೀಳುವಂಥದ್ದು ಅದು ಇದು ಎಲ್ಲನೂ ಸಹ ಇರುತ್ತೆ. ಮತ್ತು ಅಮೃತ ವೇಳೆ ಎದ್ದೇಳೋಕ್ಕೂ ಆಗೋದಿಲ್ಲ, ಅದೇ ಭಾರ ಆಗಿಬಿಟ್ಟಿರುತ್ತೆ, ವ್ಯರ್ಥದ ಭಾರ. ಅಮೃತ ವೇಳೆ ಎದ್ದೇಳೋಕ್ಕೂ ಆಗೋದಿಲ್ಲ. ಆ ಸಮಯದಲ್ಲಿ 1 ಗಂಟೆ ಮುಂಚೆ 2 ಗಂಟೆ ಮುಂಚೆ ಎಲ್ಲ ಸಮಾಪ್ತಿ ಮಾಡಿ ಒಂದು 10 to 15 ಮಿನಿಟ್ಸ್ ಆದರೂ ಸಹ ಯೋಗ ಮಾಡಬೇಕು. ಹೇಗಿದ್ರು ಚಾರ್ಟ್ ಒಪ್ಪಿಸ್ತೀರಾ ಅಲ್ವಾ, ಅದಕ್ಕಿಂತ ಮುಂಚೆ 1 ಅವರ್ 2 ಅವರ್ ಮುಂಚೆನೇ ಎಲ್ಲ ಸ್ಟಾಪ್ ಮಾಡಬೇಡಿ. ಎಲ್ಲವನ್ನೂ ಸಹ ಬೇಕಾದರೆ ನೀವು ಜ್ಞಾನ ಮಂಥನ, ವಿಚಾರ ಸಾಗರ ಮಂಥನ ಬೇಕಾದ್ರೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ಟಿ ವಿ ನೋಡುವಂಥದ್ದು ವ್ಯರ್ಥ ವಿಷಯಗಳು, ಫೋನಲ್ಲಿ ವ್ಯರ್ಥ. ಬಾಬಾ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಬಿಟ್ಟು ಬೇರೆ ಏನು ಬೇಕಾದರೂ, ಅಂದರೆ ಬಾಬಾ ಅವರ ಜ್ಞಾನ ಬಿಟ್ಟು ಬೇರೆ ಏನೂ ಸಹ ನೋಡೋದಕ್ಕೆ ಹೋಗಬೇಡಿ ಆಯ್ತಲ್ಲ. ಮತ್ತು ಒಂದು 10 to 15 ಮಿನಿಟ್ಸ್ ಆದರೂ ಸಹ ಚಾರ್ಟ್ ಒಪ್ಪಿಸ್ತೀರಲ್ಲ, ಆ ಸಮಯದಲ್ಲಿ ಯೋಗ ಮಾಡ್ತೀರಲ್ಲ, ಅಂದರೆ ಚಾರ್ಟ್ ಒಪ್ಪಿಸಿದ್ದಾದಮೇಲೆ ಎಲ್ಲ ಮತ್ತೆ ಯೋಗವನ್ನು ಮಾಡ್ತಾ ಪರಂಧಾಮದಲ್ಲಿ ನಾನು ರೆಸ್ಟಲ್ಲಿದ್ದೀನಿ, ಅರ್ಥ ಆಯ್ತಲ್ಲ. ಅಲ್ಲೇ ನಾನು ಮಲಗುವಂಥದ್ದು. ನಾವು ಯಾಕಂದರೆ ಈ ಸಮಯದಲ್ಲಿ ಪರಂಧಾಮದ ನಿವಾಸಿಗಳಾಗಿಯೇ ಬಂದು ಮಾಡಬೇಕಿಲ್ಲಿ ನಾವು ಕರ್ಮಗಳನ್ನು, ಇಲ್ಲಿ ನಿಮಿತ್ತವಾಗಿ ಬಂದು ಕರ್ಮಯೋಗಿಯಾಗಿ ಬಂದು ಮಾಡಿ ಹೋಗಬೇಕಾಗತ್ತೆ. ಆ ಥರ ಇರುತ್ತೆ. ಮತ್ತು ನಾನು ಪರಂಧಾಮದಲ್ಲಿ ತಂದೆ ಮಡಿಲಿನಲ್ಲಿ ನಾನಿದ್ದೀನಿ, ಅವರ ಗುಣಗಳು ಶಕ್ತಿಗಳ ಒಂದು ಮಡಿಲಿನಲ್ಲಿ ಅವ್ರ ನೆನಪಲ್ಲಿ ಲೀನ ಆಗಿಬಿಟ್ಟಿರಬೇಕು ಆಯ್ತಲ್ಲ. ಆಗ ಏನಾಗುತ್ತೆ, ಕೆಟ್ಟ ಕನಸುಗಳು ಬರೋದಿಲ್ಲ. ಮತ್ತು ನೀವು ಅಮೃತ ವೇಳೆ ಈಸಿಯಾಗಿ ಎದ್ದೇಳ್ಬೋದು. ಯಾವುದು ಅಲಾರಾಮ್ ಕೂಡ ನೀವು ಇಟ್ಕೊಳ್ಳೋಂಗಿಲ್ಲ, ಅವಶ್ಯಕತೆನೇ ಇರೋದಿಲ್ಲ. ಈಸಿಯಾಗಿ ಎದ್ದೇಳ್ಬೋದು. ಯಾವುದೇ ವ್ಯರ್ಥದ ಭಾರ ಇರೋದಿಲ್ಲ. ಹಗುರತೆ ಇರಬೇಕು, ಅಲ್ಲಿ ಯಾವುದೇ ಭಾರ ಇರಬಾರ್ದು. ಆವಾಗ ಏನಾಗುತ್ತೆ, ನೀವು ಈಸಿಯಾಗಿ ಎದ್ದೇಳ್ತೀರ ಕೂಡ. ಅಮೃತ ವೇಳೆ ಯೋಗನೂ ಸಹ ನೀವು ಮಾಡೋಕ್ಕಾಗತ್ತೆ. ಅಂದರೆ ನೀವು ಆಗ ಬಂದು ನಾನು ಅವತರಣೆ ಆಗಿದ್ದೀನಿ ಈ ಶರೀರದಲ್ಲಿ, ಪರಂಧಾಮದಿಂದ ಬಂದು ಈ ಶರೀರದಲ್ಲಿ ಅವತರಣೆ ಆಗಿದ್ದೀನಿ ಅನ್ನೋ ಸ್ಮೃತಿಯಲ್ಲಿ ಎದ್ದೇಳಬೇಕಾಗತ್ತೆ. ಯಾವಾಗ, ಅಮೃತ ವೇಳೆಯಲ್ಲಿ. ಆಗ ಏನಾಗುತ್ತೆ, ನೈಟ್ ನೀವು ಮಲಗಿದ್ದಾಗ ಏನಾಗುತ್ತೆ, ಕೆಟ್ಟ ಕನಸುಗಳು ಅವೆಲ್ಲ ಯಾವುದು ಬರೋದಿಲ್ಲ. ಆಗ ನೀವು ಯೋಗ ಮಾಡಿ ಮಲ್ಕೊಂಡಾಗ ಎಲ್ಲ ಖಾಲಿ ಮಾಡಿಕೊಂಡು, ಚಾಟೆಲ್ಲ ಒಪ್ಪಿಸಿ ಎಲ್ಲ ಮನಸ್ಸು ಬುದ್ಧಿನ ಖಾಲಿ ಮಾಡಿಕೊಂಡು ಯೋಗ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಪರಂಧಾಮದಲ್ಲಿ ತಂದೆ ಮಡಿಲಲ್ಲಿ ಮಲಗಿದ್ದೀನಿ ಅನ್ನೋ ಒಂದು ಸ್ಮೃತಿಯಲ್ಲಿ ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ಬೇಕು. ಆಗ ಏನಾಗುತ್ತೆ, ಅದು ಯೋಗ ನಿದ್ರೆ ಆಗಿರುತ್ತೆ. ಅಷ್ಟೇ ಹಗುರತೆ ಅನುಭವ ಆಗುತ್ತೆ. ಮತ್ತು ಅಮೃತ ವೇಳೆ ಅಂದರೆ ಬೇಗ ಮಲಗಬೇಕು. ನೀವು ಹೇಳ್ತೀರಾ ಅಂದರೆ ನೋಡಿ, 4 ಅವರ್ ಯೋಗ 4 ಅವರ್ ನಿದ್ದೆಯ ಆದರೂ ಇರಲೇಬೇಕು. ಯೋಗಿಗಳಿಗೆ 4 ಅವರ್ ನಿದ್ದೆ ಸಾಕು ಅಂತ ಹೇಳ್ತಾರೆ. 4 ಅವರ್ ತುಂಬ ಯೋಗ ಶಕ್ತಿ ಇದೆ ಅಂದರೆ 4 ಅವರ್ ನಿದ್ದೆ ಸಾಕಂತೆ. ಯೋಗ ಇಲ್ಲ ಅಂತಂದರೆ ಬೇಕಾಗತ್ತೆ ಆಯ್ತಂದ್ರೆ. ಅಂದರೆ ಡೆಲ್ಟಾ ಲೆವೆಲಲ್ಲಿ ಯೋಗ ಇರುತ್ತೆ, ಡೀಪಾಗಿ ನಿದ್ರೆ ಮಾಡ್ತಾರೆ, ಅದು 4 ಅವರ್ ನಿದ್ದೆ ಸಾಕು. ಆ 4 ಅವರ್ ನಿದ್ದೆ ಆಯಿತು ಅಂತಂದರೆ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ಆಯ್ತಲ್ಲ. ನೀವು ಅಮೃತ ವೇಳೆ ಎದ್ದೇಳೋಕ್ಕಿಂತ ಮುಂಚೆ 4 ಅವರ್ ನಿದ್ದೆ ಆಗಿದೆ ಅಂತಂದರೆ ಆಗ ಮೈಂಡು ರಿಫ್ರೆಶ್ ಆಗು ಸಹ ಇರುತ್ತೆ. ಬೇಗ ಮಲಗಿ ಬೇಗ ಎದ್ದೇಳುವಂಥದ್ದು ಸಹ ನಮ್ಮ ಒಂದು ಒಳ್ಳೆಯ ಒಂದು ಹ್ಯಾಬಿಟ್ ಆಗಿ ನಾವು ಮಾಡ್ಕೋಬೇಕು.
ಆಯ್ತಲ್ಲ. ಅಂದರೆ ಕೆಲವರು ಮಲಗೋ ಟೈಮಲ್ಲಿ ಎದ್ದೇಳಿರ್ತಾರೆ, ಮತ್ತು ಎದ್ದೇಳಿರೋ ಟೈಮಲ್ಲಿ ಮಲಗಿರ್ತಾರೆ, ಆ ಥರನೂ ಇರುತ್ತೆ. ಆ ಥರ ಇರ್ಬಾರ್ದು. ಆ ಸಮಯಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಮತ್ತು ಅಮೃತ ವೇಳೆನ ಯಾವತ್ತೂ ಮಿಸ್ ಮಾಡಬಾರ್ದು. ಸರಿಯಲ್ಲ? ಸರಿ ಆಯ್ತಲ್ಲ. ಮತ್ತು ಈ ಒಂದು ಯೋಗ ನಿದ್ರೆ ನೈಟೆಲ್ಲ ಆ ನಿದ್ರೆನೂ ಸಹ ಅಷ್ಟೇ ಚೆನ್ನಾಗಿನೂ ಸಹ ಬರುತ್ತೆ ಕೂಡ, ಮತ್ತು ಅಷ್ಟೇ ಹಗುರತೆನೂ ಸಹ ಅನುಭವ ಆಗುತ್ತೆ. ಅಮೃತ ವೇಳೆ ಅಷ್ಟೇ ಈಸಿಯಾಗಿ ಎದ್ದೇಳ್ತೀರ. ಯಾವುದೇ ಅಲಾರಾಮ್ ಇಲ್ಲದೆ ಯಾರು ಎದ್ದೇಳಿಸ್ಬೇಕಾಗಿಲ್ಲ, ಯಾವುದು ಸಾಂಗು ಬೇಕಾಗಿಲ್ಲ. ಬಾಬಾನೇ ಆಗ ನಿಮ್ಮ ಒಂದು ಸ್ಮೃತಿನೇ ಎದ್ದೇಳಿಸ್ಬಿಡುತ್ತೆ. ಆಗ ನಿಮ್ಮ ಒಂದು ಸ್ಮೃತಿನೇ ಆಗ ಏನು ಮಾಡಿಬಿಡುತ್ತೆ, ಎದ್ದೇಳಿಸ್ಬಿಡುತ್ತೆ. ಆದ್ದರಿಂದ ಏನು ಮಾಡಬೇಕು, ಯೋಗ ನಿದ್ರೆ. ಯೋಗ ನಿದ್ರೆ ಅನ್ನುವಂಥದ್ದು ಸಹ ಇರಬೇಕು. ನೋಡಿ, ನೀವು ನಿದ್ದೆ ಮಾಡುವಾಗ ಅಷ್ಟೇ ಯೋಗ ಯುಕ್ತವಾಗಿಯೇ ನಾವು ಬ್ರಹ್ಮಬಾಬಾ ಅದೇ ಮಾಡ್ತಿದ್ರು, ಯೋಗ ನಿದ್ರೆ ಮಾಡ್ತಿದ್ರು. ಯೋಗ ನಿದ್ರೆಯನ್ನು ಮಾಡ್ತಿದ್ರು. ಇವಾಗ ನಾವೂ ಸಹ ಆಯ್ತಲ್ಲ, ನೀವು ಯಾವಾಗೇ ರೆಸ್ಟ್ ಮಾಡಬೇಕಾದ್ರೂ ಕೂಡ ಇವಾಗ ಮಧ್ಯಾಹ್ನ ಟೈಮು ನೀವು ಆ ಸ್ಮೃತಿಯಲ್ಲಿ ಚೆನ್ನಾಗಿ ನಿದ್ದೆನೂ ಬರುತ್ತೆ, ಮತ್ತು ಆ ಯೋಗನೂ ಸಹ ಆದಂಗಿರುತ್ತೆ. ಮತ್ತು ಎದ್ದೇಳಿದ ತಕ್ಷಣ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ. ಸ್ವಲ್ಪತ್ತೇ ಇರ್ಬೋದು, ಆದರೆ ಅಷ್ಟೇ ಫ್ರೆಶ್ನೆಸ್ ಅನ್ನೋವಂಥದ್ದು ಕೊಡುತ್ತೆ, ರಿಫ್ರೆಶ್ನೆಸ್ ಅನ್ನೋವಂಥದ್ದು ಕೊಡುತ್ತೆ. ಮತ್ತು ನೈಟು ಮಲಗುವಾಗ ಅಷ್ಟೇ 1-2 ಗಂಟೆ ಮುಂಚೆ ಎಲ್ಲನೂ ಬಂದ್ ಮಾಡಿಬಿಡ್ಬೇಕು. ಟಿ ವಿ ಫೋನುಗಳೆಲ್ಲ ವ್ಯರ್ಥ ಏನು ಬೇಡ. ಬೇಕಾದ್ರೆ ಬಾಬಾ ಅವ್ರ ಜ್ಞಾನ ಯೋಗದ ಪ್ರಕಾರವಾಗಿ ಇದೆಯೇ ಅಂದರೆ ವಿಚಾರ ಸಾಗರ ಮಂಥನ ಮಾಡ್ತೀರಾ, ಫೋನಲ್ಲಿ ಕ್ಲಾಸ್ ಕೇಳ್ತೀರಾ, ಓಕೆ. ಯೋಗ ಮಾಡ್ತೀರಾ, ಕ್ಲಾಸ್ ಕೇಳ್ತೀರಾ, ಓಕೆ, ಎಲ್ಲ ಮಾಡಿ. ಆದರೆ ವ್ಯರ್ಥದ ಕಡೆ ಹೋಗಬೇಡಿ ಅಷ್ಟೇ, ಆಯ್ತಲ್ಲ. ಮತ್ತು ಯಾವುದೇ ಪ್ರಾಪಂಚಿಕ ವಿಷಯಗಳ ಬಗ್ಗೆ, ದೇಹದ ಸಂಬಂಧಪಟ್ಟಿದ್ದು ಯಾವುದ್ರ ಬಗ್ಗೆನೂ ಆ ಕಡೆ ಹಳೆ ಸ್ವಭಾವ ಸಂಸ್ಕಾರಗಳು ಯಾವುದ್ರ ಸ್ಮೃತಿ ತರಿಸ್ಕೊಳ್ಳದೆ ನೀವು ಖಾಲಿ ಮಾಡಿಕೊಂಡು ಯೋಗ ಮಾಡಿ ಆ ಯೋಗದಲ್ಲಿನೇ ನಿದ್ದೆ ಮಾಡಿಬಿಡಿ ಪರಂಧಾಮದಲ್ಲಿ, ಆಯ್ತಲ್ಲ. ಮತ್ತು ಬೆಳಿಗ್ಗೆ ಈಸಿ ಅನಿಸುತ್ತೆ. ಮತ್ತು ಲಾಸ್ಟ್ ಒನ್ ಯಾವುದು ಅಂದರೆ ಟ್ರಾಫಿಕ್ ಕಂಟ್ರೋಲ್. ಇದು ಬಾಬಾ ಇಟ್ಟಿರುವಂತಹದ್ದು ಟ್ರಾಫಿಕ್ ಕಂಟ್ರೋಲ್. ನಾವು ಯೋಗಿ ಜೀವನವನ್ನು ನಡೆಸೋದಕ್ಕೆ ಇದು ಟ್ರಾಫಿಕ್ ಕಂಟ್ರೋಲು ಸಹ ಇದು ಬಾಬಾ ನಿಯಮ ಇಟ್ಟಿದ್ದಾರೆ. ಇದನ್ನು ನಾವು ಫಾಲೋ ಮಾಡಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಗಂಟೆಗೆ 1 ನಿಮಿಷ ಅಲ್ವಾ, 1 ನಿಮಿಷ ಇರುತ್ತೆ, ಇಲ್ಲ 3 ನಿಮಿಷ ಇರುತ್ತೆ. ನಿಜ ತಾನೆ? ಟ್ರಾಫಿಕ್ ಕಂಟ್ರೋಲ್ ಬರುತ್ತೆ. 1 ಗಂಟೆಗೆ ಕೆಲವೊಂದು 2 ನಿಮಿಷ ಇರುತ್ತೆ, ಕೆಲವೊಂದು 3 ನಿಮಿಷ ಇರುತ್ತೆ, 1 ನಿಮಿಷ ಇರುತ್ತೆ. ಎಷ್ಟು ನಿಮಿಷ ಇರುತ್ತೋ ಆಯ್ತಲ್ಲ, ಆಲ್ಮೋಸ್ಟ್ ಆಲ್ 3 ನಿಮಿಷ ಇರುತ್ತೆ ಟ್ರಾಫಿಕ್ ಕಂಟ್ರೋಲು. ಕೆಲಸ ಕಾರ್ಯ ಮಾಡ್ತಿದ್ರೂ ಕೂಡ, ಇವಾಗ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಸಡನ್ಲಿ ನೀವು ಸ್ಟಾಪ್ ಆಗೋದಕ್ಕಾಗೋದಿಲ್ಲ, ಆಯ್ತಲ್ಲ. ಟ್ರಾಫಿಕ್ ಕಂಟ್ರೋಲ್ ಬಂತು ಅಂದ ತಕ್ಷಣ ಸಡನ್ಲಿ ನೀವು ಸ್ಟಾಪ್ ಆಗೋದಕ್ಕಾಗೋದಿಲ್ಲ, ಕೆಲಸ ಮಾಡ್ತಾನೆ ಇರಬೇಕು. ಮಾಡ್ತಿದ್ರು ಕೂಡ ಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ಬಾಬಾ ಕಡೆ ಇರಬೇಕು. 1 ನಿಮಿಷ, ಈಗ 3 ನಿಮಿಷ ಟ್ರಾಫಿಕ್ ಕಂಟ್ರೋಲ್ ಇರುತ್ತೆ, ಆಯ್ತಲ್ಲ. 3 ನಿಮಿಷ ಟ್ರಾಫಿಕ್ ಕಂಟ್ರೋಲಲ್ಲಿ ಫಸ್ಟ್ 1 ಮಿನಿಟ್ಟು ಏನು ಮಾಡಬೇಕು ಅಂತಂದರೆ ಆತ್ಮದ ಸ್ಮೃತಿಯಲ್ಲಿ ಸ್ಥಿತರಾಗಿ. ನಾನು ಆತ್ಮ, ಶರೀರ ಅಲ್ಲ, ಭ್ರುಕುಟಿಯ ಮಧ್ಯೆ ಏನಾಗಿದ್ದೀನಿ, ವಿರಾಜಮಾನವಾಗಿದ್ದೀನಿ, ಭ್ರುಕುಟಿ ಮಧ್ಯೆ ವಾಸ ಮಾಡ್ತಿದ್ದೀನಿ, ಆಯ್ತಲ್ಲ. ಆತ್ಮದ ಸ್ಮೃತಿ ಸ್ಥಿತಿಯಲ್ಲಿ ಬನ್ನಿ 1 ನಿಮಿಷದಲ್ಲಿ. ಇನ್ನೊಂದು ನಿಮಿಷದಲ್ಲಿ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿ, ನಾನು ಪರಮಾತ್ಮನ ದಿವ್ಯ ಸಂತಾನ ಆಗಿದ್ದೀನಿ. ನೀವು ಯಾವುದಾದ್ರೂ ತಗೋಬೋದು. ಬಾಬಾ ಶಾಂತಿ ಸಾಗರ ಆಗಿದ್ದಾರೆ, ಶಕ್ತಿ ಸಾಗರ ಆಗಿದ್ದಾರೆ, ಇಲ್ಲ ಬಾಬಾ ಪವಿತ್ರ ಸಾಗರ ಆಗಿದ್ದಾರೆ, ನಾನು ಪವಿತ್ರ ಸ್ವರೂಪ, ಇಲ್ಲ ಅವರು ಸರ್ವಶಕ್ತಿವಂತ, ನಾನು ಮಾಸ್ಟರ್ ಸರ್ವಶಕ್ತಿವಂತ, ಆಯ್ತಲ್ಲ. ಅವರು ಪವಿತ್ರ ಸಾಗರ, ನಾನು ಪರಮ ಪವಿತ್ರ ಆತ್ಮ. ಅವ್ರ ಜೊತೆ ಕನೆಕ್ಟ್ ಮಾಡಿ ಮನಸ್ಸು ಬುದ್ಧಿ. 1 ನಿಮಿಷ ನಿಮ್ಮ ಒಂದು ಸ್ಥಿತಿ ಸ್ಮೃತಿ ಎಲ್ಲಿ ಸ್ಥಿತರಾಗಿ 1 ನಿಮಿಷದಲ್ಲಿ, ಇನ್ನೊಂದು ನಿಮಿಷದಲ್ಲಿ ಏನು ಮಾಡಬೇಕು, ಬಾಬಾರವ್ರ ಜೊತೆ ಮನಸ್ಸು ಬುದ್ಧಿನ ಕನೆಕ್ಟ್ ಮಾಡಿ. ಇನ್ನೊಂದು ನಿಮಿಷ ಇರುತ್ತಲ್ಲ ಟ್ರಾಫಿಕ್ ಕಂಟ್ರೋಲ್, ಲಾಸ್ಟ್ ನಿಮಿಷ ಏನಿರುತ್ತಲ್ಲ, ಅಲ್ಲಿ ಬಾಬಾರವರ ಜೊತೆ ಕನೆಕ್ಟ್ ಆಗ್ತಿರಲ್ಲ. ಬಾಬಾ ಪವಿತ್ರ ಸಾಗರ, ನಾನು ಪವಿತ್ರ ಸ್ವರೂಪ, ಅವರಿಂದ ಪವಿತ್ರತೆ ಕಿರಣಗಳು ಆತ್ಮನಾದ ನನ್ನಲ್ಲಿ ಸಮಾವೇಶ ಆಗಿದೆ. ನನ್ನಿಂದ 4 ಕಡೆ ಪವಿತ್ರತೆಯ ಕಿರಣಗಳು ಹರಡುತ್ತಾ ಇದ್ದಾವೆ, ಆಯ್ತಲ್ಲ. ನಾನು ಸ್ಮೃತಿಯಲ್ಲಿ 1 ನಿಮಿಷ ನನ್ನ ಒಂದು ಸ್ಥಿತಿ ಸ್ಮೃತಿಯಲ್ಲಿ ಸ್ಥಿತ ಆಗೋದು, ಮತ್ತು ಇನ್ನೊಂದು ನಿಮಿಷ ಬಾಬಾ ಅವ್ರ ಜೊತೆ ಮನಸ್ಸು ಬುದ್ಧಿನ ಕನೆಕ್ಟ್ ಮಾಡೋದು, ಅವ್ರ ಜೊತೆ ಕನೆಕ್ಟ್ ಆಗಿ ಅವರಿಂದ ಶಕ್ತಿಗಳನ್ನು ತಗೊಂಡು, ಮತ್ತು ಲಾಸ್ಟ್ ಮಿನಿಟ್ ಏನಿದೆ ಆ ಮಿನಿಟು 4 ಕಡೆ ನನ್ನಿಂದ 4 ಕಡೆ ಆ ಒಂದು ಪವಿತ್ರತೆಯ ಕಿರಣಗಳು ಹರಡ್ತಾ ಇದ್ದಾವೆ. ವಾಯುಮಂಡಲ ಸೇರ್ತಾ ಇದೆ, ಆ ವೈಬ್ರೇಷನ್ಸ್ ಮತ್ತು ಪ್ರಕೃತಿಯನ್ನು ಸೇರ್ತಾ ಇದೆ, ಆತ್ಮಗಳಿಗೆ ಸೇರ್ತಾ ಇದೆ. 1 ನಿಮಿಷ ಈ ಒಂದು ಸಂಕಲ್ಪ ಮಾಡಿ. 3 ನಿಮಿಷ ಟ್ರಾಫಿಕ್ ಕಂಟ್ರೋಲ್ ಆಗೋಯ್ತಾ?
ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ನೀವು ಆ ಸ್ಮೃತಿಯಲ್ಲಿದ್ದು ಕೆಲಸ ಕಾರ್ಯ ಮಾಡ್ಬೋದು. ಇಲ್ಲ ಕೆಲಸ ಕಾರ್ಯ ಮಾಡ್ತಿದ್ದು ಅಂದರೆ ಆಫೀಸಲ್ಲಿ ಇದ್ದಾಗ ಆವಾಗ ಆ ಥರ ಇರಬೇಕಾಗತ್ತೆ. ವ್ಯಾಪಾರ ಮಾಡುವಾಗ ಆಫೀಸಲ್ಲಿ ಇರಬೇಕಾದ್ರೆ ಸ್ಟಾಪ್ ಮಾಡೋದಕ್ಕಾಗಲ್ಲ ನಾವು ಮಾಡ್ತಿರೋ ಕರ್ಮಗಳನ್ನು. ಮಾಡ್ತಾನೆ ಆ ಸ್ಮೃತಿಯಲ್ಲಿ ನಾವು ಮಾಡ್ತಾ ಹೋಗ್ಬೋದು. 3 ನಿಮಿಷನೂ ಈ 3 ಒಂದು ವಿಧಿಗಳನ್ನು ನಾವು ಫಾಲೋ ಮಾಡ್ಬೋದು. ಮತ್ತು ಏನಾಗುತ್ತೆ, ಮಾಮೂಲಿ ಏನೂ ಇಲ್ಲದೆ ಇರುವಂಥವ್ರು ಸಹ ಸ್ಟಾಪ್ ಮಾಡಿಬಿಡ್ತಾರೆ. ಮನೆಗಳಲ್ಲಿ ಇರ್ತಾರಲ್ಲ ಅವರು ಏನು ಮಾಡ್ತಾರೆ, ಆ 3 ನಿಮಿಷ ಕೂತು ನೆನಪು ಮಾಡ್ತಾರೆ. ಅದು ತುಂಬ ಇಂಪಾರ್ಟೆಂಟು. ಗಂಟೆಗೆ 1 ನಿಮಿಷ 3 ನಿಮಿಷ ಈ ಥರ ಮಾಡುವಂಥ 2 ನಿಮಿಷ 3 ನಿಮಿಷದವರೆಗೂ ಲಾಸ್ಟ್ ಇರುತ್ತೆ ಅಲ್ವಾ. ಮ್ಯಾಕ್ಸಿಮಮ್ 3 ನಿಮಿಷ ಇಲ್ಲ 4 ನಿಮಿಷ ಅಂತ ಅಂದ್ಕೊಳ್ಳಿ. ಕೆಲವೊಂದು ಸಾಂಗ್ಸ್ ಜಾಸ್ತಿ ಇರುತ್ತೆ ಅಂತ. ಆಯ್ತಲ್ಲ, ನೀವು ಅಟ್ಲೀಸ್ಟ್ 3 ನಿಮಿಷ ಆದರೂ ಕೂಡ ಮಾಡಿದಾಗ ಈ 3 ಸಂಕಲ್ಪಗಳನ್ನು ಮಾಡಿ, ಫಸ್ಟು ನನ್ನ ಒಂದು ಸ್ಥಿತಿಯಲ್ಲಿ ಸ್ಥಿತನಾಗಿ ಬಾಬಾರ ಜೊತೆ ಕನೆಕ್ಟ್ ಆಗಿ, ನೆಕ್ಸ್ಟ್ ಮತ್ತೆ ಬಾಬಾರಿಂದ ಏನು ಪವಿತ್ರತೆಯ ಕಿರಣಗಳನ್ನು ತಗೊಂಡು ಮತ್ತೆ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕಡೆನೂ ಹರಡಿಸುವಂಥದ್ದು. ನೀವು ಪವಿತ್ರತೆ ಅಂತಲ್ಲ, ನೀವು ಸರ್ವಶಕ್ತಿವಂತ ಅಂತ, ಮಾಸ್ಟರ್ ಸರ್ವಶಕ್ತಿವಂತನು ನಾನು, ಆತ್ಮ ನನ್ನ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ, ಅವರಿಂದ ಸರ್ವಶಕ್ತಿಗಳು ನನ್ನಲ್ಲಿ ಸಮಾವೇಶ ಆಗ್ತಾ ಇದೆ. ನನ್ನಿಂದ 4 ಕಡೆ, ನನ್ನ ಸುತ್ತು 4 ಕಡೆ ವಾಯುಮಂಡಲವನ್ನು ಸೇರ್ತಾ ಇದೆ ವೈಬ್ರೇಷನ್ಸ್, ಆ ಕಿರಣಗಳು ಎಲ್ಲರಿಗೂ ಸೇರ್ತಾ ಇದೆ, ಪ್ರಕೃತಿಗೂ ಸೇರ್ತಾ ಇದೆ. ಈ ಥರ ನಾವು ಸಂಕಲ್ಪಗಳನ್ನು, ನೀವು ಯಾವುದೇ ಒಂದು ಶಾಂತಿ ಸ್ವರೂಪ ಯಾವ್ದು ಬೇಕಾದರೂ ನೀವು ತಗೋಬೋದು. ಆಯ್ತಲ್ಲ, ಈ ಥರ ನೀವು ಮಾಡ್ಕೋಬೋದು. ಅಂದರೆ ಟ್ರಾಫಿಕ್ ಕಂಟ್ರೋಲನ್ನು ಸಹ ನಾವು ಮಿಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಾವು ಕರ್ಮಗಳನ್ನು ಮಾಡ್ತಿರ್ತೀವಿ, ಮರ್ತೇ ಹೋಗ್ಬಿಟ್ಟಿರ್ತೀವಿ, ಅದರಲ್ಲಿ ಮುಳುಗೋಗ್ಬಿಟ್ಟು. ಅಟ್ಲೀಸ್ಟ್ ಅದು ಬಂದಾಗಾದರೂ ನಮ್ಗೆ ಆ ಸ್ಮೃತಿ ಇರುತ್ತಲ್ಲ. ಟ್ರಾಫಿಕ್ ಕಂಟ್ರೋಲ್ ಬಂದಾಗಾದರೂ ಆ್ಯಪ್ ಇದೆ, ಟ್ರಾಫಿಕ್ ಕಂಟ್ರೋಲ್ ಆ್ಯಪ್ ಇದೆ, ಅದನ್ನು ಯಾರ ಹತ್ರ ಇಲ್ಲ ಅವರೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಆಯ್ತಲ್ಲ, ಅಟ್ಲೀಸ್ಟ್ ಗಂಟೆಗೆ ಒಂದು 3 ನಿಮಿಷ 2 ನಿಮಿಷ ಆದರೂ ನೀವು ಸ್ಮೃತಿ ಮಾಡ್ದಂಗೆ ಆಗತ್ತೆ ಗಂಟೆಗೆ. ಆಯ್ತಲ್ಲ, ಟ್ರಾಫಿಕ್ ಕಂಟ್ರೋಲು ಆ್ಯಪ್ ಇದೆ, ಪ್ಲೇಸ್ಟೋರಲ್ಲಿ ಹೋದ್ರೆ ಸಿಗುತ್ತೆ. ಅದನ್ನು ನೀವು ತಗೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಸೆಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಪ್ರತಿ ಗಂಟೆಗೆ 3 ನಿಮಿಷ ನೀವು ಯೋಗವನ್ನು ನೀವು ಮಾಡ್ಬೋದು. ಈ ಥರ ಇಷ್ಟು ನಾವು ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಫಸ್ಟು ಯಾವುದು ಹೇಳಿದ್ರು, ಯೋಗಿ ಜೀವನವನ್ನು ನಡೆಸಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಫಸ್ಟು ಅಮೃತ ವೇಳೆ ಮಿಸ್ ಮಾಡಬಾರ್ದು. ಮತ್ತೆ ಏನು ಹೇಳಿದ್ರು, ಅಮೃತ ವೇಳೆ ಮಿಸ್ ಮಾಡಬಾರ್ದು, ಮತ್ತೆ ಮುರುಳಿಯನ್ನು ಮಿಸ್ ಮಾಡಬಾರ್ದು. ಆಯ್ತಲ್ಲ, ಮುರುಳಿ ಮತ್ತು ಅಮೃತ ವೇಳೆ ಮತ್ತು ಸಾತ್ವಿಕ ಭೋಜನ, ಬ್ರಹ್ಮ ಭೋಜನ 3 ಆಯ್ತಲ್ಲ, ಮತ್ತು ಕರ್ಮಯೋಗಿ ಮತ್ತು ಯೋಗ ನಿದ್ರಾ ಮತ್ತು ಟ್ರಾಫಿಕ್ ಕಂಟ್ರೋಲ್, ಇಷ್ಟನ್ನು ನಾವು ಮಾಡಬೇಕಾಗತ್ತೆ. ಆಯ್ತಲ್ಲ, ಇಷ್ಟನ್ನು ನಾವು ಫಾಲೋ ಮಾಡಬೇಕು. ಅಂದರೆ ಯೋಗಿ ಜೀವನವನ್ನು ನಾವು ಅಟ್ಲೀಸ್ಟ್ ಜಾಸ್ತಿ ಆಗಿಲ್ಲ. ಬಾಬಾ ಹೇಳ್ತಾರೆ 8 ಗಂಟೆ ನೀವೇನು ಮಾಡಬೇಕು, ಕರ್ಮಯೋಗಿ ಆಗಿರಬೇಕು, ಇನ್ನು 8 ಗಂಟೆ ತಪಸ್ ಮಾಡಬೇಕು ಅಂತ ಹೇಳಿದ್ದಾರೆ ಬಾಬಾ. 8 ಗಂಟೆ ಕರ್ಮಯೋಗಿಯಾಗಿ ಸೇವೆ ಮಾಡಿ. ನೀವು ಆಫೀಸಲ್ಲಿ ಮಾಡ್ತಿರೋ, ಮನೆಯಲ್ಲಿ ಮಾಡ್ತಿರೋ, ವ್ಯಾಪಾರ ಮಾಡ್ತಿರೋ, ವ್ಯವಹಾರ ಮಾಡ್ತಿರೋ, ಕರ್ಮಯೋಗಿ ಆಗಿ ಮಾಡಿ. ಇನ್ನು 8 ಅವರ್ ಏನಿದೆ ಅದು ತಪಸ್ ಮಾಡಿ, ಯೋಗ ಇರಬೇಕು, ಶಕ್ತಿಶಾಲಿ ಯೋಗ. ಮತ್ತು ಇನ್ನು 8 ಅವರ್ ಇದ್ದರೆ ನಿದ್ದೆ ಮಾಡಿ. ಆ ಥರ ಹೇಳ್ಬಿಟ್ಟಿದ್ದಾರೆ ಬಾಬಾ. ಆಯ್ತಲ್ಲ, ಅಟ್ಲೀಸ್ಟ್ ನಾವು ಈ ಥರ ನಾವು ಫಾಲೋ ಮಾಡಿಕೊಂಡು ಹೋಗೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೂಡ ನಾವು ಯೋಗಿ ಜೀವನವನ್ನು ನಾವು ನಡೆಸ್ಬೋದು. ಯೋಗಯುಕ್ತವಾಗಿ ಮತ್ತು ಜ್ಞಾನಯುಕ್ತವಾಗಿಯೂ ಸಹ ನಾವು ಇರ್ಬೋದು. ಪ್ರತಿ ಪರಿಸ್ಥಿತಿಯಲ್ಲೂ ಸಹ ನಾವು ಮಾಯಾಜೀತರಾಗ್ತಾ, ವಿಜಯಿಗಳಾಗ್ತಾ, ನಿರ್ವಿಘ್ನರಾಗಿಯೂ ಸಹ ನಾವು ನಡಿಬೋದು. ಮತ್ತು ನಾವು ಸದಾ ನಿರಂತರವಾಗಿರ್ತೀವಿ ಯೋಗದಲ್ಲಿ. ಅಂದರೆ ಆತ್ಮ ಎಷ್ಟು ಶಕ್ತಿಶಾಲಿ ಆಗಿರುತ್ತಲ್ಲ. ಇವೆಲ್ಲನೂ ಸಹ. ಮತ್ತು ಅಮೃತ ವೇಳೆ ಯೋಗ ಮಾಡುವಾಗ ಹೇಳಿದ್ರಲ್ಲ, ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅಮೃತ ವೇಳೆ ಒಂದು ಬಾಟಲ್ ನೀರನ್ನು ಇಟ್ಟು ಅದಕ್ಕೆ ಸಂಕಲ್ಪಗಳಿಂದ ಶಕ್ತಿಗಳನ್ನು ತುಂಬಿ, ಬಾಬಾರವರ ಶಕ್ತಿಗಳನ್ನು ತುಂಬಿ, ಆಮೇಲೆ ನೀವು ಅದನ್ನು ಕುಡೀರಿ. ಪ್ರತಿದಿನ ನೀವು ಅಮೃತ ವೇಳೆ
ಸೇಮ್ ಆ ಥರ ಮಾಡ್ತಾ ಇರಬೇಕು. ಮತ್ತು ಭೋಜನವನ್ನು ಸ್ವೀಕಾರ ಮಾಡುವಾಗ ಯೋಗಯುಕ್ತವಾಗಿ, ಮತ್ತು ತಯಾರು ಮಾಡುವಾಗೂ ಸಹ ಯೋಗಯುಕ್ತವಾಗಿ, ಅದೆಲ್ಲ ಸಹ ನಿಮಗೆ ಗೊತ್ತಿರುತ್ತೆ. ಈ ಥರ ನಾವು ಜೀವನವನ್ನು ನಡೆಸಿದಾಗ ನಾವು ಯೋಗಿ ಜೀವನವನ್ನು ನಾವು ನಡೆಸಿದಂಥವರಾಗಿ ಆಗ್ತೀವಿ. ಇಲ್ಲಾಂದರೆ ಭೋಗಿ ಜೀವನ, ಭೋಗಿ ಅಂದರೆ ಭೋಗಿಸ್ಬೇಕಾಗತ್ತೆ. ಯೋಗದಲ್ಲಿ ನೋಡಿ ಎಲ್ಲವೂ ನೋಡಿ ಕರ್ಮಯೋಗಿ ಆಗಿರ್ತೀವ, ಹೊಸದಾಗಿ ಯಾವುದೇ ವಿಕರ್ಮ ತಯಾರಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ನೆನಪಿರುತ್ತೆ, ನಾನು ನಿಮಿತ್ತ ಅನ್ನೋದಿರುತ್ತೆ, ಬಾಬಾ ಮಾಡಿಸುವಂಥವ್ರು ಇರುತ್ತೆ ಅಂಥದ್ದಿರುತ್ತೆ. ನಾನು ಮಾಡ್ತಿದ್ದೀನಿ, ನನ್ನ ಕೆಲಸ ನನ್ನದು ಅನ್ನೋದೇನು ಇರೋದಿಲ್ಲ. ಅಲ್ಲಿ ನಾವು ಕೇವಲ ನಿಮಿತ್ತ ಆಗಿ ಮಾಡ್ತಿರ್ತೀವಿ, ಅದಕ್ಕೆ ಅತೀತನಾಗೂ ಸಹ ನಾವು ಇರ್ತೀವಿ. ಆಯ್ತಲ್ಲ. ಮತ್ತೆ ಹೊಸದಾಗಿ ವಿಕರ್ಮ ತಯಾರಾಗಲ್ಲ. ನಾನು ಸ್ಮೃತಿ ಇಲ್ಲ, ಕರ್ಮಯೋಗಿ ಆಗಿಲ್ಲ ನಾನು ಅಂದರೆ ನನ್ನ ಕೆಲಸ, ನನ್ನ ಕಂಪನಿ, ನನ್ನ ಮನೆ, ನನ್ನ ತೋಟ, ನನ್ನ ಕೆಲಸ, ಇದು ನಾನು ಮಾಡ್ತಿರುವಂಥದ್ದು ಬಂದ್ಬಿಡುತ್ತೆ, ಅದು ವಿಕರ್ಮ ಆಗ್ಬಿಡತ್ತೆ. ಅರ್ಥ ಆಯ್ತಲ್ಲ. ಮತ್ತೆ ಅದು ಸ್ಮೃತಿ, ಆ ಒಂದು ವಿಕರ್ಮಗಳು ಹೊಸದಾಗಿ ತಯಾರಾಗೋದಿಲ್ಲ. ನೀವು ಯೋಗದಲ್ಲಿದ್ದಾಗ ಕರ್ಮ ಮಾಡೋವಾಗ ಹೊಸದಾಗಿ ವಿಕರ್ಮಗಳು ಕ್ರಿಯೇಟ್ ಆಗೋದಿಲ್ಲ. ಆಯ್ತಾ. ಮತ್ತೆ ಏನಾಗತ್ತೆ, ಕರ್ಮಯೋಗಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಅಲ್ಲಿ ಯಾವುದೇ ಪಾಪಕರ್ಮ ಆಗುವಂತಹದ್ದಿರೋದಿಲ್ಲ. ಮತ್ತೆ ಕರ್ಮಯೋಗಿಯಾಗೂ ನೀವು ಯೋಗವನ್ನು ಸಂಪಾದನೆ ಮಾಡ್ಕೋಬೋದಾ, ಯೋಗ ಶಕ್ತಿಯನ್ನು ಸಂಪಾದನೆ ಮಾಡ್ಕೋಬೋದಾ, ಅಮೃತ ವೇಳೆ ಸಂಪಾದನೆ ಆಗ್ತಿರುತ್ತಾ, ಟ್ರಾಫಿಕ್ ಕಂಟ್ರೋಲಲ್ಲಿ ಸಂಪಾದನೆ ಆಗ್ತಿರುತ್ತಾ, ಮುರುಳಿ ಮತ್ತು ಜ್ಞಾನನೂ ಸಹ ಸಿಗ್ತಿರುತ್ತಾ ನಮಗೆ, ಜ್ಞಾನದಿಂದನೂ ಸಹ ಇವೆಲ್ಲನೂ ಸಹ. ಮತ್ತು ಬ್ರಹ್ಮ ಭೋಜನದಲ್ಲೂ ಸ್ಮೃತಿ ಆಯ್ತಲ್ಲ, ಊಟ ಅಂದ್ರೆ ಅಡುಗೆ ತಯಾರು ಮಾಡುವಾಗ ಮತ್ತು ತಿನ್ನುವಾಗೂ ಸಹ ಅದು ಪ್ರಸಾದ ಅಲ್ವಾ. ಬ್ರಹ್ಮ ಭೋಜನ ಆಗಿದೆ ಅಂತ ಹೇಳಿ ಭೋಗ ಅದು ಸ್ವೀಕಾರ ಮಾಡುವಂಥದ್ದು, ಎಲ್ಲದರಲ್ಲೂ ಸ್ಮೃತಿ ಇರುತ್ತೆ ನೋಡಿ. ಸ್ಮೃತಿ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅವಾಗ ಆತ್ಮ ಅಲ್ವಾ. ಮಾಯೆಯಿಂದನೂ ಸಹ ನಾವು ಆಗ ದೂರ ಇರ್ಬೋದೂ ಸಹ. ನಾವು ಬಾಬಾ ಹೇಳಿದಾರಲ್ಲ, ನಿರಂತರವಾಗಿ ನಾವು ಸ್ಮೃತಿಯಲ್ಲಿ ಇರ್ತೀವಿ ಅಂತಂದರೆ ಏನಾಗ್ಬಿಡುತ್ತೆ, ಮಾಯೆ ನಮ್ಮಿಂದ ದೂರ ಹೊರಟೋಗ್ಬಿಡುತ್ತೆ. ಅದಕ್ಕೆ ಬರೋದಕ್ಕೆ ಟೈಮೇ ಇರೋದಿಲ್ಲ. ಇವಾಗ ನೋಡಿ, ಯಾರಾದರೂ ಸುಮ್ಮನೆ ಇಬ್ಬರು ಖಾಲಿಯಾಗಿ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಫ್ರೀ ಆಗಿದ್ದಾರೆ, ಇಬ್ಬರು ವ್ಯರ್ಥ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ಮೂರನೇ ಹೋಗಿ ಸೇರ್ಕೋತಾರೆ ಅಲ್ಲಿ ಅಲ್ವಾ. ಮಾತಾಡಕ್ಕೆ ಹೋಗಿ ಸೇರ್ಕೋತಾರೆ. ಇಬ್ಬರು ಒಂದು ಚೇರ್ ಇಬ್ಬರು ಚೇರ್ಗಳು ಹಾಕೊಂಡು ಕೂತ್ಕೊಂಡ್ಬಿಟ್ಟು ಅವ್ರಂಗೆ ಇವ್ರಂಗೆ ಅಂತ ಮಾತಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಮೂರನೇವರು ಯಾರೋ ಒಬ್ಬರು ಅಂಥವರೇ ಹೋಗಿ ಸೇರ್ತಾರೆ, ಕೂತ್ಕೊಳ್ತಾರೆ ಅದೇ ಥರ ಮಾತಾಡೋಕ್ಕೆ. ಅದೇ ಅವರಿಬ್ಬರು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅಂದ್ಕೊಳ್ಳಿ. ಮತ್ತು ಈ ಮೂರನೇ ವ್ಯಕ್ತಿ ಬಂದು ನೋಡಿಬಿಟ್ಟು ಇವರೇನೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರಲ್ಲ ಅಂತ ಹೊರಟೋಗ್ಬಿಡ್ತಾರೆ. ಕೂತ್ಕೋತಾರೆ ಅವರು? ಕೂತ್ಕೊಳ್ಳಲ್ಲ. ಏನು ಮಾಡ್ತಾರೆ ಅವರು? ಇವರೇನೋ ಕೆಲಸದಲ್ಲಿ ಇದ್ದಾರೆ, ಯಾಕೆ ಬಿಡಪ್ಪ ಅಂತೇಳಿ ಹೊರಟೋಗ್ಬಿಡ್ತಾರೆ. ಹಾಗೆ ಮಾಯೆ. ನೀವು ಯಾವಾಗ ಬ್ಯುಸಿ ಆಗಿರ್ತೀರಾ ಯೋಗದಲ್ಲಿ, ಸ್ಮೃತಿಯಲ್ಲಿ ಮತ್ತು ಜ್ಞಾನ ಮಂಥನದಲ್ಲಿ, ಆಯ್ತಲ್ಲ, ಜ್ಞಾನ ಮಂಥನದಲ್ಲಿ ಜ್ಞಾನದ ಒಂದು ವಿಚಾರ ಸಾಗರ ಮಂಥನ ಮಾಡ್ತಾ, ಮನನ ಚಿಂತನೆ ಮಾಡ್ತಾ ನೀವು ಯಾವಾಗ ಬ್ಯುಸಿ ಆಗಿರ್ತೀರಾ, ಮಾಯೆ ಬಂದು ನೋಡುತ್ತೆ ಇವ್ರು ಬ್ಯುಸಿ ಆಗಿದ್ದಾರೆ ಬಿಡು ಅಂತ ಹೊರಟೋಗ್ಬಿಡುತ್ತೆ. ನಾನು ಮುರುಳಿಯಲ್ಲಿ ಕೊಟ್ಟಿದ್ರಲ್ಲ, ಅದು ನಿಮಗೆ ಮೊದಲನೇ ನಂಬರ್ 1 ಭಕ್ತ ಆಗ್ಬಿಡುತ್ತೆ ಮಾಯೆ ನಿಮಗೆ ಅಂತ ಹೇಳಿದ್ದಾರೆ ಬಾಬಾ. ಸಕರ ಮುರುಳಿಯಲ್ಲಿ ಕೊಟ್ಟಿದ್ರಲ್ಲ, ನೀವು ಯಾವಾಗ ಜ್ಞಾನ ಮಂಥನವನ್ನು ಮಾಡ್ತಿರ್ತೀರಾ, ಸ್ಮೃತಿಯಲ್ಲಿರ್ತೀರಾ, ಜಾಸ್ತಿ ಬಾಬಾರವರು ಟೈಟಲ್ಸ್ ಏನು ಕೊಟ್ಟಿದ್ದಾರೆ, ಸ್ವಮಾನಗಳೇನೇನೆಲ್ಲ ಕೊಟ್ಟಿದ್ದಾರೆ, ಮತ್ತು ಅವರ ಒಂದು ಮಹತ್ವವೇನು, ಬಾಬಾ ಅವರಿಂದ ಏನು ಪ್ರಾಪ್ತಿಗಳು ಸಿಗ್ತಿದೆ, ಅವೆಲ್ಲದರ ಒಂದು ವಿಚಾರ ಮಾಡಿ ವಿಸ್ತಾರವಾಗಿ ಹೋಗ್ತಾ ಜ್ಞಾನದಲ್ಲಿ ವಿಸ್ತಾರವಾಗಿ ಚಿಂತನೆ ಮಾಡ್ತಾ ಹೋಗಿ. ಆಗ ಮಾಯೆ ಬರೋದಕ್ಕೆ ಚಾನ್ಸೇ ಇಲ್ಲ. ಅದೇ ನಂಬರ್ 1 ಭಕ್ತ ಆಗ್ಬಿಡುತ್ತೆ ಈ ಸಂಗಮ ಯುಗದಲ್ಲಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ. ಇಷ್ಟೆಲ್ಲ ನಾವು ಫಾಲೋ ಮಾಡಬೇಕು. ಮತ್ತು ನೀವು ಕರ್ಮಯೋಗಿ ಆಗುವಾಗ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ ಜೊತೆಗೆ ಯಾವುದಾದ್ರೂ ಒಂದು ಸ್ವಮಾನ ತಗೊಳ್ಳಿ. ಆಯ್ತಲ್ಲ, ಸ್ವಮಾನ ತಗೊಂಡು ನೀವು ಮಾಡ್ತಾ ಹೋಗಿ ಕರ್ಮಗಳನ್ನು. ನೀವೇನೇ ಆಫೀಸಲ್ಲಿ ಮಾಡಿದ್ರು, ಯಾವುದೇ ಮಾಡಿದ್ರು, ನಾನು ಶಕ್ತಿ ಸ್ವರೂಪ, ನನ್ನ ಪವಿತ್ರ ಸ್ವರೂಪ, ಪವಿತ್ರ ಸಾಗರನ ಸಂತಾನ, ನಿಮಿತ್ತ ನಾನು, ಬಾಬಾನೇ ಎಲ್ಲ ಮಾಡಿಸಿರೋವಂಥವರು. ಅರ್ಥ ಆಯ್ತಾ. ಎಲ್ಲ ಬಾಬಾನೇ, ಅದು ಬಗ್ಗೆನೂ ಹೇಳಿದಾರಲ್ಲ ಬಾಬಾ ನಿಮಗೆ. ಆಫೀಸ್ ಇದ್ರೂ ಕೂಡ ಅದು ಬಾಬಾರವ್ರದ್ದು ಆಫೀಸು, ಬಾಬಾನೇ ಬಾಸ್ ಆಗಿದ್ದಾರೆ. ಮನೆ ಇದ್ದರೂ ಬಾಬಾರವ್ರದ್ದೇ ಮನೆ ಆಗಿದೆ, ಇಲ್ಲೆಲ್ಲ ಬಾಬಾ ಮಕ್ಕಳಾಗಿದ್ದಾರೆ, ನನ್ನ ನಿಮಿತ್ತ ಮಾಡಿದ್ದಾರೆ. ಆಫೀಸಲ್ಲೂ ನನ್ನ ನಿಮಿತ್ತ ಮಾಡಿದ್ದಾರೆ. ಏನೇ ಆದರೂ ಬಾಬಾ ಬಾಬಾ ಈ ಥರ ನಾವು ಮಾಡ್ಕೊಳ್ತಾ ಹೋಗ್ತಾ ಇರುವಂತಹದ್ದು. ಸ್ವಮಾನದಲ್ಲಿ
ಆ ಸ್ವಮಾನದವನ್ನ ನಾವೊಂದು ಸ್ವಮಾನದ ತಗೊಂಡು ಆ ಸ್ವರೂಪದಲ್ಲಿರ್ತಾ ನಾವು ಮಾಡ್ತಾ ಹೋಗ್ಬೇಕು. ಆಗ ಏನಾಗುತ್ತೆ, ಸನ್ಮಾನ ಅನ್ನುವಂಥದ್ದು ಸಿಗುತ್ತೆ. ನಾವು ಸ್ವಮಾನದಲ್ಲಿ ಇರ್ತೀವಿ ಅಂತಂದ್ರೆ ನಮಗೂ ಸನ್ಮಾನ ಸಿಗುತ್ತೆ, ಇತರರಿಗೂ ಸಹ ಆ ಸ್ವಮಾನದ ವೈಬ್ರೇಷನ್ ಹೋಗುತ್ತೆ. ಆಯ್ತಲ್ಲ, ನಾನು ಶಾಂತ ಸ್ವರೂಪನಾಗಿದ್ದೀನಿ ಎಂದಾಗ ಆ ವೈಬ್ರೇಷನ್ ಇತರರಿಗೂ ಹೋಗುತ್ತೆ, ಅವರು ಸಹ ಶಾಂತ ಸ್ವರೂಪರು, ಅವ್ರಿಗೂ ಸನ್ಮಾನ ಕೊಟ್ಟಂಗಾಗತ್ತೆ. ಅದನ್ನೇ ಸನ್ಮಾನದಾರಿಯಾಗಿರ್ಬೇಕು ಅಂತ ಹೇಳ್ತಾರೆ. ಸ್ವಮಾನದಾರಿಯೇ ಸನ್ಮಾನದಾರಿಯಾಗಿರ್ತಾರೆ. ಮತ್ತೆ ಪ್ರೀತಿಯಿಂದ ಶಾಂತಿಯಿಂದ ಏನ್ ಮಾಡ್ಬೇಕಾಗತ್ತೆ, ಸಹಯೋಗಿಯಾಗಿ ಕರ್ಮಯೋಗವನ್ನ ನಾವು ಮಾಡಬೇಕು. ಅರ್ಥ ಆಯ್ತಲ್ಲ, ನಿರಂತರವಾಗಿ ನಾವು ಯೋಗಿ ಜೀವನವನ್ನ ನಡೆಸುವಂಥದ್ದು. ಅಟ್ಲೀಸ್ಟ್ ಇಷ್ಟಾದ್ರೂ ನಾವು ಫಾಲೋ ಮಾಡ್ತಾ ಹೋದ್ರೆ ಸಾಕಾಗತ್ತೆ. ಮತ್ತೆ ಅದ್ರ ಮಧ್ಯದಲ್ಲಿ ನೀವು ಸರ್ವ ಸಂಬಂಧಗಳ ಒಂದು ರೂಪವನ್ನು ಸಹ ನೀವು ಸರ್ವ ಸಂಬಂಧಗಳಲ್ಲಿ ಅವರನ್ನ ನೆನಪು ಮಾಡ್ಬೋದು. ಈಗ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರಾ ಅಲ್ವಾ, ಬಾಸ್ ಆಗಿದ್ದಾರೆ, ಸರ್ವ ಸಂಬಂಧದಲ್ಲಿ ಬಾಸ್ ಕೂಡ ಬರ್ತಾರೆ ಅಲ್ವಾ. ನೀವೆಲ್ಲಾದ್ರೂ ಒಬ್ಬೊಬ್ಬರು ಹೋಗ್ತಿರ್ತೀರಾ, ನನ್ನ ಜೊತೆ ಯಾರ ಇದ್ದಾರೆ, ನನ್ಗೆ ರಕ್ಷಕ ಆಗಿ ಬಾಬಾ ಇದ್ದಾರೆ ನನ್ನ ಜೊತೆ, ಆಯ್ತಲ್ಲ. ಮತ್ತೆ ಫ್ರೆಂಡ್ ಆಗಿ ಮಾಡ್ಕೊಳ್ಳಿ. ಬಾಬಾ ಆ ಒಂದು ಸ್ಮೃತಿಯಲ್ಲಿ ಇರ್ತಾ ನೀವು ಅವ್ರ ಜೊತೆಲಿ ಇಟ್ಕೊಂಡು ಕರ್ಮಯೋಗಿಯಾಗಿ ಕೆಲಸ ಮಾಡ್ತಾ ಹೋಗಿ, ನಡೀತಿದ್ರು, ಓಡಾಡ್ತಿದ್ರು. ಮತ್ತೆ ಮಲಗೋವಾಗಂತೂ ತಂದೆ ಮಳ್ಳಲ್ಲಿ ಮಲಗ್ಬಿಡಿ, ತಾಯಿ ತಂದೆ ಅವರೇ ಆಗಿದ್ದಾರೆ ನೈಟ್ ಮಲಗೋವಾಗ. ಮಧ್ಯಾಹ್ನನೂ ಅಷ್ಟೇನೆ. ಮತ್ತೆ ಅಡಿಗೆ ಮಾಡುವಾಗೂ ಅಷ್ಟೇ ಬಾಬಾನೇ ನನಗೆ ತಾಯಿಯಾಗಿ ಮಾಡ್ತಿದ್ದಾರೆ, ಅರ್ಥ ಆಯ್ತಾ. ಮತ್ತೆ ತಂದೆಯಾಗಿ ನನ್ನನ್ನ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾರೆ ಆಫೀಸ್ಗೆ. ನೋಡಿ ಯಾವ ತರ ಸರ್ವ ಸಂಬಂಧಗಳಲ್ಲಿ ನಾವು ಅವರನ್ನ ನೆನಪು ಮಾಡ್ಬೋದು, ಅರ್ಥ ಆಯ್ತಲ್ಲ. ಮತ್ತೆ ಇವೆಲ್ಲ ಒಂದು ಸರ್ವ ಸಂಬಂಧಗಳಲ್ಲಿ ಜೊತೆ ಇಟ್ಕೊಳ್ಳಿ. ಬಾಬಾ ಅಂತ ನಾವು ಹೇಳ್ತೀವಲ್ಲ, ಆ ಸಮಯದಲ್ಲಿ ನಿಮಗೆ ಆ ಸಮಯಕ್ಕೆ ತಕ್ಕಾಗಿ ಯಾವ ಸಂಬಂಧ ಬೇಕೋ ಆ ಸಂಬಂಧವನ್ನ ನೀವು ಬಾಬಾರವರನ್ನ ಆ ಸಂಬಂಧ ರೂಪದಲ್ಲಿ ಇಮರ್ಜ್ ಮಾಡ್ಕೊಂಬಿಡಿ. ಅದು ಆಗತ್ತೆ ಅಲ್ವಾ. ಎಲ್ಲಾ ಸಂಬಂಧಗಳಲ್ಲಿ ನೆನಪು ಮಾಡ್ದಂಗಾಗತ್ತೆ, ಸ್ಮೃತಿನೂ ಇರುತ್ತೆ, ಸೇವೆನೂ ಆಗ್ತಿರುತ್ತೆ, ಧಾರಣೆನೂ ಆಗ್ತಿರುತ್ತೆ, ಎಲ್ಲನೂ ಸಹ ಆಗ್ತಿರುತ್ತೆ. ಅಮೃತ ವೇಳೆ ಮಿಸ್ ಮಾಡಲೇಬಾರ್ದು. ಯಾರಾದರೂ ಮಿಸ್ ಮಾಡ್ತಿದ್ರು ಸಹ ಏನು ಮಾಡಬೇಕು, ಇವತ್ತಿಂದ ಪ್ರತಿಜ್ಞೆ ಮಾಡಬೇಕು, ನಾನು ಯಾವತ್ತೂ ಇನ್ಮೇಲೆ ಅಮೃತ ವೇಳೆ ಮಿಸ್ ಮಾಡೋದಿಲ್ಲ. ಯಾಕಂದರೆ ಹೊಸ ಸಂಸ್ಕಾರಗಳ ರಚನೆ ಆಗುತ್ತೆ, ಅಲ್ಲಿ ದೈವಿ ಸಂಸ್ಕಾರಗಳ ರಚನೆ ಆಗುತ್ತೆ, ಆಯ್ತಲ್ಲ. ಅದಕ್ಕೇನೆ ಮುಹೂರ್ತ ಅಂತ, ಬ್ರಹ್ಮ ಅಂದ್ರೇ ಕ್ರಿಯೇಷನ್ ಅಂತಂದಾಗ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮ ಮುಹೂರ್ತ, ನಾವು ಹೊಸದಾದ ಒಂದು ಸಂಸ್ಕಾರಗಳ ಕ್ರಿಯೇಟ್ ಮಾಡೋದಕ್ಕೆ ಅದು ಒಂದು ಮುಹೂರ್ತ ಸಮಯ ಅದು. ಯಾವತ್ತು ಹೇಳ್ತಾರಲ್ಲ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಏನೇ ಮಾಡಿದ್ರು ಒಳ್ಳೇದಾಗತ್ತೆ ಹಾಗೆ ಹೀಗೆ ಅಂತೆಲ್ಲ ಹೊರಗಡೆನೂ ಸಹ ಹೇಳ್ತಿರ್ತಾರಲ್ಲ. ಇದನ್ನ ನಾವು ಗಮನ ಇಡಬೇಕಾಗತ್ತೆ. ಅಚ್ಚ, ಓಂ ಶಾಂತಿ.